ನಮಸ್ಕಾರ ನ್ಯೂಸ್ ಎಟ್ಟುಗೆ ಸ್ವಾಗತ. ನಾನು ನವಿತಾ ಜಿನ್. ಪಿಎಫ್ ಮತ್ತು ಅದರ ಸಹ ಸಂಘಟನೆಗಳನ್ನ 8 ಸಂಘಟನೆಗಳನ್ನ ಈಗಾಗಲೇ ಕೇಂದ್ರ ಗೃಹ ಇಲಾಖೆ ನಿಷೇಧ ಮಾಡಿ ಆದೇಶವನ್ನ ಹೊರಡಿಸಿದೆ. ಈ ಹಿನ್ನೆಲೆಯಲ್ಲಿ ಪಿಎಫ್ಐ ಅನ್ನ ಬ್ಯಾನ್ ಮಾಡಿದ ಹಿನ್ನೆಲೆಯಲ್ಲಿ ಕೇರಳದಲ್ಲಿ ಈಗ ಭದ್ರತೆಯನ್ನ ಹೆಚ್ಚಳ ಮಾಡಲಾಗಿದೆ. ಕೇರಳ ಪಿಎಫ್ಐ ಕಾರ್ಯದರ್ಶಿಯನ್ನ ಬಂಧಿಸಲಾಗಿದ್ದು ಅಬ್ದುಲ್ ಸತ್ತಾರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಮುಂಜಾಗ್ರತಾ ಕ್ರಮವಾಗಿ ಅಬ್ದುಲ್ ಸತ್ತಾರ್ನನ್ನ ಬಂಧಿಸಲಾಗಿದ್ದು ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗದ ರೀತಿಯಲ್ಲಿ ಎಲ್ಲಾ ರೀತಿಯಾದಂತಹ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ಮೊನ್ನೆ ಯಾವಾಗ ಎನ್ಐಎ ರೇಡ್ ಮಾಡ್ತೋ ಆ ನಂತರ ಯಾವ್ಯಾವ ರೀತಿಯಾಗಿ ಅಲ್ಲಿ ಹಿಂಸಾಚಾರಗಳು ಭುಗಿಲೆದ್ವು. ಪಿಎಫ್ಐ ಸಂಘಟನೆಯವರು ಹೋರಾಟವನ್ನ ಮಾಡಿದ್ರು, ಪ್ರತಿಭಟನೆಯನ್ನ ಮಾಡಿದ್ರು. ಪ್ರಮುಖವಾಗಿ ಬಿಜೆಪಿ ನಾಯಕರುಗಳ ಮನೆಗಳ ಮೇಲೆ ಬಾಂಬ್ ಎಸೆಯುವಂತಹ ಪ್ರಯತ್ನಗಳನ್ನ ಮಾಡಲಾಯಿತು. ಜೊತೆಗೆ ಬಸ್ಗಳ ಮೇಲೆ ಕಲ್ಲು ತೂರಾಟವನ್ನ ಮಾಡಲಾಯಿತು. ಸಾಕಷ್ಟು ಟೈರ್ಗಳನ್ನ ಬೆಂಕಿ ಹಚ್ಚಿ ಅಲ್ಲಿ ಪ್ರತಿಭಟನೆ ಮಾಡುವಂತಹದ್ದು, ಈ ರೀತಿಯಂತಹ ಅನೇಕ ಹಿಂಸಾಚಾರದ ಪ್ರಕ್ರಿಯೆಗಳು ಅಲ್ಲಿ ನಡೆದಿದ್ದನ್ನ ನಾವು ಗಮನಿಸಬಹುದು. ಈ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ಇನ್ನು ಮುಂದೆ ನಡೆಯದ ರೀತಿಯಲ್ಲಿ ಈಗ ಕೇರಳದಲ್ಲಿ ಪಿಎಫ್ಐ ಕಾರ್ಯದರ್ಶಿಯನ್ನ ಬಂಧಿಸಲಾಗಿದ್ದು ಅಬ್ದುಲ್ ಸತ್ತಾರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಈಗಾಗಲೇ ಇವತ್ತು ಬೆಳಗಿನ ಜಾವ ಕೇಂದ್ರ ಗೃಹ ಇಲಾಖೆ ಹೊರಡಿಸಿರುವಂತಹ ಈ ಒಂದು ಆದೇಶ ಇಡೀ ದೇಶದಲ್ಲಿ ಸಂಚಲನವನ್ನ ಮೂಡಿಸಿದೆ. ಕೇವಲ ಪಿಎಫ್ಐ ಮಾತ್ರ ಅಲ್ಲ, ಅದರ ಸಹ ಸಂಘಟನೆಗಳು, ಅದರ ಜೊತೆ ಗುರುತಿಸಿಕೊಂಡಿದ್ದಂತಹ 8 ಸಂಘಟನೆಗಳನ್ನ ಈಗಾಗಲೇ ಬ್ಯಾನ್ ಮಾಡಿ ಅನ್ನುವ ಆದೇಶವನ್ನ ಕೇಂದ್ರ ಗೃಹ ಇಲಾಖೆ ಹೊರಡಿಸಿದೆ. ಪ್ರಮುಖವಾಗಿ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಪಾಲ್ಗೊಂಡಂತಹ ಹಿನ್ನೆಲೆಯಲ್ಲಿ ಯುಎಪಿಎ ಆಕ್ಟ್ ಅಡಿಯಲ್ಲಿ ಈ ಒಂದು ಸಂಘಟನೆಯನ್ನ ಇನ್ನು ಮುಂದೆ ಕಾನೂನು ಬಾಹಿರ ಸಂಘಟನೆ ಅಂತ ಹೇಳಿ ಈಗ ಆದೇಶವನ್ನ ಮಾಡಲಾಗಿದ್ದು ಯಾವುದೇ ರೀತಿಯಾದಂತಹ ಇನ್ನು ಕಾರ್ಯಚಟುವಟಿಕೆಗಳು ಈ ಸಂಘಟನೆಗಳಿಂದ ನಡೆಯೋದಿಕ್ಕೆ ಇಲ್ಲ. ಈ ಹಿನ್ನೆಲೆಯಲ್ಲಿ 5 ವರ್ಷಗಳ ಕಾಲ ಪಿಎಫ್ಐ ಸಂಘಟನೆಯನ್ನ ನಿಷೇಧಿಸಿ ಅಂತ ಹೇಳಿ ಕೇಂದ್ರ ಸರ್ಕಾರ ಆದೇಶವನ್ನ ಹೊರಡಿಸಿದ್ದು ಅನೇಕ ವಿಚಾರಗಳನ್ನ ಈ ಒಂದು ಆದೇಶದಲ್ಲಿ ಹೇಳಲಾಗಿದೆ. ಪ್ರಮುಖವಾಗಿ ಈಗಾಗಲೇ ಬೇರೆ ಬೇರೆ ರೀತಿಯಾದಂತಹ ಶಾಂತಿ ಕದಡುವ ಯತ್ನವನ್ನ ಮಾಡಿರೋದಾಗಿರ್ಬೋದು, ಸ್ವಾಸ್ಥ್ಯವನ್ನ ಹಾಳು ಮಾಡುವ ಉದ್ದೇಶದಿಂದ ಆಗಿರ್ಬೋದು, ಐಸಿಸ್ ಜೊತೆ ಲಿಂಕ್ ಅನ್ನ ಹೊಂದಿರುವಂತಹ ಹಿನ್ನೆಲೆಯಲ್ಲಿ ದೇಶದ ಭದ್ರತೆಗೆ ಧಕ್ಕೆಯನ್ನ ಉಂಟು ಮಾಡುವಂತಹ ಹಿನ್ನೆಲೆಯಲ್ಲಿ ಯಾವ್ಯಾವ ರೀತಿಯ ವಿಧ್ವಂಸಕ ಕೃತ್ಯಗಳನ್ನ ನಡೆಸೋದಿಕ್ಕೆ ಪ್ರಯತ್ನಗಳನ್ನ ಮಾಡಲಾಯಿತು. ಆ ನಂತರ ಕೂಡ ಈ ಬೇರೆ ಬೇರೆ ರೀತಿಯಾದಂತಹ ಉಗ್ರ ಸಂಘಟನೆಗಳ ಜೊತೆಗೆ ಲಿಂಕ್ ಅನ್ನ ಹೊಂದಲಾಗಿತ್ತು ಅನ್ನುವಂತಹ ಅಂಶಗಳ ಮೇಲೆ ಇವೆಲ್ಲದರ ಮೇಲೆ ನಿಗಾ ಇಟ್ಟಂತಹ ಎನ್ಐಎ ಮೊನ್ನೆ ಗುರುವಾರ ಅಂದ್ರೆ ಒಂದು ವಾರದಲ್ಲಿ 2 ಬಾರಿ ಮೆಗಾ ರೇಡ್ ಅನ್ನ ಮಾಡಿದ್ದನ್ನ ಕೂಡ ನಾವು ಗಮನಿಸಬಹುದು. ಅದು ನಿನ್ನೆ ಹಾಗೇನೆ ಮೊನ್ನೆಯ ಗುರುವಾರ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಪಿಎಫ್ಐ ಮುಖಂಡರನ್ನ ಬಂಧಿಸಲಾಗಿತ್ತು. ಜೊತೆಗೆ ಆವಾಗಲೇ ಹೇಳಲಾಗಿತ್ತು ಇದು ಪಿಎಫ್ಐ ಸಂಘಟನೆಯನ್ನ ಬ್ಯಾನ್ ಮಾಡೋದಕ್ಕೆ ತೆಗೆದುಕೊಳ್ತಾ ಇರುವಂತಹ ಪೂರ್ವ ಸಿದ್ಧತೆಗಳು ಅಂತ ಹೇಳಿ ನಿನ್ನೆ ಕೂಡ ಅತ್ಯಂತ ಕಟ್ಟುನಿಟ್ಟಿನ ಎಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ಳಲಾಗಿತ್ತು. ಮುನ್ನೆಚ್ಚರಿಕೆಯಾಗಿ ಅನೇಕರನ್ನ ವಶಕ್ಕೆ ಪಡೆದು ಅವರಿಂದ ಬಾಂಡ್ ಅನ್ನ ಬರೆಸಿಕೊಳ್ಳುವಂತಹ ಪ್ರಯತ್ನ ಆಯಿತು. ಅನೇಕರ ನ್ಯಾಯಾಂಗ ಬಂಧನಕ್ಕೂ ಒಪ್ಪಿಸಲಾಯಿತು. ಇವೆಲ್ಲ ಆದ ತಕ್ಷಣವೇ ಕೇಂದ್ರ ಸರ್ಕಾರ ಈ ಆದೇಶವನ್ನ ಹೊರಡಿಸಿದೆ. ಯಾಕಂದ್ರೆ ಅನೇಕ ಸಾಕ್ಷಿಗಳು ಸಿಕ್ಕ ಹಿನ್ನೆಲೆಯಲ್ಲಿ ಅನೇಕ ದಶಕಗಳ ಹೋರಾಟ, ಅನೇಕ ದಶಕಗಳ ಬೇಡಿಕೆ ಪಿಎಫ್ಐ ಬ್ಯಾನ್ ಆಗಬೇಕು ಅನ್ನುವಂಥದ್ದು. ಈಗ ಪಿಎಫ್ಐ ಬ್ಯಾನ್ ಆಗಿದೆ. ಹಾಗಾದ್ರೆ ಮುಂದೆ ಏನು? ಪಿಎಫ್ಐ ಬ್ಯಾನ್ ಆದಂತಹ ಪರಿಣಾಮಗಳು ಏನೇನು? ಇದನ್ನ ಕೂಡ ನಾವು ನೋಡ್ತಾ ಹೋಗೋದಾದ್ರೆ ಕೇಂದ್ರ ಸರ್ಕಾರದ ಮುಂದಿನ ಪ್ಲಾನ್ ಏನು? ಕೇವಲ ಬ್ಯಾನ್ ಮಾಡಿದ್ರೆ ಆಯ್ತಾ? ಅದನ್ನ ಬೇರು ಮಟ್ಟದಿಂದ ತಡೆಯುವಂತಹ ಪ್ರಯತ್ನಗಳು ಕೂಡ ಆಗ್ಬೇಕಾಗುತ್ತೆ. ಬೇರು ಮಟ್ಟದಿಂದ ಅದನ್ನ ಎಲ್ಲವನ್ನ ಕಿತ್ತೆಸೆಯುವಂತಹ ಪ್ರಯತ್ನಗಳು ಆಗ್ಬೇಕಾಗುತ್ತೆ. ಹಾಗಾದ್ರೆ ಮುಂದೇನು? ಪಿಎಫ್ಐ ಸೇರಿದ್ರೆ ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಯನ್ನ ದಾಖಲಿಸಲಾಗುತ್ತೆ. ಪಿಎಫ್ಐನ ಎಲ್ಲಾ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳಲಾಗುತ್ತೆ. ಪಿಎಫ್ಐಗೆ ಸೇರಿದ ಬ್ಯಾಂಕ್ ಖಾತೆಗಳೇ ಇನ್ಮುಂದೆ ಬಂದ್ ಆಗತ್ತೆ, ಆಕ್ಟಿವ್ ಆಗಿರಲ್ಲ. ಅದ್ಯಾವ್ದು ಕೂಡ ವರ್ಕ್ ಮಾಡಲ್ಲ, ಕೆಲಸ ನಿರ್ವಹಣೆ ಮಾಡಲ್ಲ. ಪಿಎಫ್ಐ ಕಚೇರಿಗಳನ್ನ ಇನ್ನು ಮುಂದೆ ಬಳಸುವಂತಿಲ್ಲ. ಪಿಎಫ್ಐ ಯಾವುದೇ ರೀತಿಯಾದಂತಹ ಪ್ರತಿಭಟನೆಯನ್ನ ಮಾಡುವಂತಿಲ್ಲ. ಇಲ್ಲಿವರೆಗೂ ಕೂಡ ಏನೇ ಆದ್ರೂ ಒಂದಷ್ಟು ಘಟನೆಗಳಾದ್ರೆ ಅದಕ್ಕೆ ಪಿಎಫ್ಐ ಪ್ರತಿಭಟನೆಯನ್ನ, ಹೋರಾಟವನ್ನ, ಸಭೆ ಸಮಾರಂಭ ಸಮಾವೇಶಗಳನ್ನ ಮಾಡ್ತಾ ಇತ್ತು. ಬಟ್ ಇನ್ನು ಮುಂದೆ ಇಲ್ಲ. ಪಿಎಫ್ಐ ಬೆಂಬಲಿಸಿನೂ ಪ್ರತಿಭಟನೆ ಮಾಡುವಂತಿಲ್ಲ. ಸೆಮಿನಾರ್ಗಳು ನಿಷಿದ್ಧ, ಡೊನೇಷನ್ಗೆ ಬ್ಯಾನ್ ಮಾಡಲಾಗಿದೆ, ಜಾಹೀರಾತಿಗೆ ಸಂಬಂಧಪಟ್ಟ ಹಾಗೆ ನಿರ್ಬಂಧವನ್ನ ಹೇರಲಾಗ್ತಾ ಇದೆ, ಫ್ಲೆಕ್ಸ್ ಬ್ಯಾನರ್ಗಳು ನಿಷಿದ್ಧ. ಒಂದು ವೇಳೆ ಆರೋಪಗಳು ಸಾಬೀತಾದ್ರೆ ಕಂಪ್ಲೀಟ್ ಆಗಿ ಈಗ 5 ವರ್ಷ ಏನ್ ಮಾಡಲಾಗಿದೆಯಲ್ಲ, ಈಗ ನಿಷೇಧವನ್ನ ಶಾಶ್ವತವಾಗಿ ನಿಷೇಧಕ್ಕೆ ಒಳಗಾಗುತ್ತೆ ಈ ಒಂದು ಸಂಘಟನೆ. ಹಾಗಾಗಿ ಇದರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಕಾರ್ಯಚಟುವಟಿಕೆಗಳು ನಡೆದ್ರೆ ಆ ಸಂದರ್ಭದಲ್ಲಿ ಕ್ರಿಮಿನಲ್ ಪ್ರಕರಣವನ್ನ ಕೂಡ ದಾಖಲಿಸಬಹುದು, ಕ್ರಿಮಿನಲ್ ಮೊಕದ್ದಮೆಯನ್ನ ಹಾಕಬಹುದು. ಇನ್ನು ಪಿಎಫ್ಐನ ಎಲ್ಲಾ ಆಸ್ತಿಗಳನ್ನ ಮುಟ್ಟುಗೋಲು ಹಾಕಿಕೊಳ್ಳಲಾಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಪಿಸಿಸಿ ಅಧ್ಯಕ್ಷರಾಗಿರುವ ಡಿಕೆ ಶಿವಕುಮಾರ್ ಮಾತನಾಡ್ತಿದ್ದಾರೆ, ನೋಡೋಣ.
ಒಂದೇ ಆಗಬೇಕು. ಯಾರು ಈ ದೇಶದಲ್ಲಿ ಅಶಾಂತಿ ಮೂಡಿಸ್ತಾರೆ ಅವರೆಲ್ಲರೂ ಮೇಲೂ ಕೂಡ ಕ್ರಮವನ್ನು ಕೈಗೊಳ್ಳಬೇಕು. ಅದಕ್ಕೆಲ್ಲ ನಾವು ಸ್ವಾಗತವನ್ನು ನಾವು ಮಾಡ್ತೇವೆ. ಇನ್ನು ಯಾರು ಉಳ್ಕೊಂಡಿದ್ದಾರೆ ಅವರೇ ಅದಕ್ಕೆ ತೀರ್ಮಾನ ಮಾಡಬೇಕು. ನಾವಲ್ಲ ಸರ್ಕಾರ ನಡೆಸ್ತಾ ಇರೋದು. ನಾವೇನು ಸಲಹೆ ಕೊಟ್ಟರು ಅವ್ರು ಮಾಡೋದಿಲ್ಲ. ಹಿಂದೆ ಎಲ್ಲ ಬೇಕಾದಷ್ಟು ನಾವು ಹೇಳಿದ್ದೀವಿ. ಸೊ ಅವರು ರಾಜ್ಯ ದೇಶ ಕಾಪಾಡಕ್ಕೆ ಕ್ರಮ ಕೈಗೊಳ್ಳಿ. ಸರ್, RSS ಬ್ಯಾನ್ ಆಗಬೇಕಂತ ಹೇಳಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಐ ಆಮ್ ಟೆಲಿಂಗ್ ಯು, ಸಿ ವಾಟ್ ಎವರ್ ಮೇ ಬಿ, ಯಾರು ಪ್ರಚೋದನಕಾರಕವಾದಂತ ವಿಚಾರವನ್ನ ಮಾಡ್ತಾ ಇದ್ದಾರೆ, ಯಾರು ಮನಸ್ಸನ್ನ, ಬೇರೆ ಸಮಾಜವನ್ನ ಮನಸ್ಸನ್ನ ನೋಯಿಸ್ತಾ ಇದ್ದಾರೆ, ಅಶಾಂತಿ ಮೂಡಿಸ್ತಾ ಇದ್ದಾರೆ, ಎಲ್ಲರೂ ಅದಕ್ಕೆ ಸೇರ್ಕೊಳ್ಬೇಕು. ಬಿಜೆಪಿ ಅವರು ಹೇಳಿರೋದು ಸರ್. ಇದು ಕೆಪಿಸಿಸಿ ಅಧ್ಯಕ್ಷರಾಗಿರುವ ಡಿಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ. ಯಾರು ಈ ರೀತಿಯಾದಂತಹ ಒಂದು ಘಟನೆಗಳಿಗೆ ಕಾರಣರಾಗ್ತಾರೋ, ದೇಶದಲ್ಲಿ ಶಾಂತಿಯನ್ನ ಕದಡುವಂತಹ, ಕಾನೂನು ಸುವ್ಯವಸ್ಥೆಯನ್ನ ಹಾಳು ಮಾಡುವಂತಹ ಕೆಲಸದಲ್ಲಿ ಯಾರು ತೊಡಗಿಕೊಂಡಿರ್ತಾರೋ, ಯಾವ ಸಂಘಟನೆಗಳು ತೊಡಗಿಕೊಂಡಿರ್ತವೋ ಅಂಥವರನ್ನ ನಿಷೇಧ ಮಾಡಲೇಬೇಕು ಅನ್ನುವಂತಹ ಮಾತನ್ನ ಕೆಪಿಸಿಸಿ ಅಧ್ಯಕ್ಷರಾಗಿರುವ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈಗ ಒಂದ್ರದ ವೈರುಧ್ಯಗಳು ಕೂಡ ಕಾಣಿಸ್ತಾ ಇದೆ ಅನ್ನುವಂತಹ ಚರ್ಚೆಗಳು ಈಗ ಸಾಕಷ್ಟು ಹುಟ್ಟಿಕೊಂಡಿದೆ. ಯಾಕಂದ್ರೆ ಕಾಂಗ್ರೆಸ್ ಈಗಾಗಲೇ ಅನೇಕ PFIಗೆ ಸಂಬಂಧಪಟ್ಟಂತ ಯಾರ್ಯಾರ ಮೇಲೆ ಕೇಸ್ಗಳು ಇತ್ತಲ್ಲ, ಆ ಕೇಸ್ಗಳನ್ನ ವಿಡ್ರಾ ಮಾಡ್ಕೊಂಡಿತ್ತು. ಆದ್ರೆ ಇದೀಗ PFI ಬ್ಯಾನ್ ಮಾಡಬೇಕು, ಆ ಬ್ಯಾನ್ ಮಾಡೋದಕ್ಕೆ ಸ್ವಾಗತಿಸ್ತಾ ಇದೆ ಅನ್ನುವಂತಹ ವೈರುಧ್ಯಗಳು ಕಾಣಿಸ್ತಾ ಇದ್ದ. ಬ್ಯಾನ್ ಆಗಿದೆ, ಮುಂದೇನು ಅನ್ನುವ ಪ್ರಶ್ನೆ ಈಗ ನಾವು ಆಗ್ಲೇ ಹೇಳ್ತಾ ಇದ್ವಿ. ಅಂದ್ರೆ ಒಂದ್ ಕಡೆ ಈಗಾಗಲೇ ನಿಷೇಧವನ್ನ ಮಾಡಲಾಗಿದೆ. 5 ವರ್ಷಗಳ ಕಾಲ ಇದು ಕಾನೂನು ಬಾಹಿರ ಸಂಘಟನೆ ಅಂತ ಹೇಳಿ ಈಗಾಗಲೇ ಈ ಸಂಘಟನೆಯನ್ನ ನಿಷೇಧ ಮಾಡಲಾಗಿದೆ. ಜೊತೆಗೆ ಇದರ ಜೊತೆ ಗುರುತಿಸಿಕೊಂಡಿರುವ ಸಹ ಸಂಘಟನೆಗಳನ್ನು ಕೂಡ ಈಗಾಗಲೇ 8 ಸಂಘಟನೆಗಳನ್ನ ಬ್ಯಾನ್ ಮಾಡಲಾಗಿದೆ. ಹಾಗಾದ್ರೆ ಮುಂದೇನು ಅನ್ನುವಂತಹದ್ದು ಎಲ್ಲರಿಗೂ ಕಾಡುವಂತಹ ಪ್ರಶ್ನೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಮುಂದೆ PFI ಅನ್ನ ಬೆಂಬಲಿಸಿ ಯಾರು ಕೂಡ ಪ್ರತಿಭಟನೆಯನ್ನ ಮಾಡುವಂತಿಲ್ಲ. ಯಾವುದೇ ರೀತಿಯ ಸೆಮಿನಾರ್ಗಳನ್ನ ಕಂಡಕ್ಟ್ ಮಾಡೋದಾಗಿರ್ಬೋದು, ಡೊನೇಷನ್ ನ ವಿಚಾರಗಳು ಇವೆಲ್ಲವೂ ಕೂಡ ಬ್ಯಾನ್ ಆಗುತ್ತೆ. ಜಾಹೀರಾತುಗಳನ್ನ ಕೊಡುವ ಹಾಗಿಲ್ಲ. ಫ್ಲಾಕ್ಸ್ ಆಗಿರ್ಬೋದು, ಬ್ಯಾನರ್ಗಳನ್ನು ಕೂಡ ಹಾಕುವಂತಿಲ್ಲ. PFI ಮತ್ತು ಅದರ ಅಂಗಸಂಸ್ಥೆಗಳ ವಿರುದ್ಧ ತನಿಖೆಯನ್ನ ಮಾಡಲಾಗುತ್ತೆ. ಜೊತೆಗೆ ಬಹಳ ನಿಗಾವನ್ನ ಇಡಲಾಗುತ್ತೆ. ಈಗಾಗಲೇ NIA ಆಗಿರ್ಬೋದು, ED ಅದರ ತನಿಖೆಯನ್ನ ಆಲ್ರೆಡಿ ಮಾಡ್ತಾ ಇರುವಂತದ್ದು. ಒಂದಷ್ಟು ಕಾರ್ಯಕರ್ತರ ಹಾಗೇನೆ ಯಾರ್ಯಾರು ಇದರಲ್ಲಿ ಪಾಲ್ಗೊಂಡಿದ್ದಾರೆ ಮುಖಂಡರ ಜೊತೆಗೆ ಇಡೀ ಒಂದು ಪ್ರಕರಣಗಳು ಏನೇನು ಆಗಿದೆ, ಅಕ್ರಮ ಹಣದ ಬಗ್ಗೆಯೂ ED ತನಿಖೆ ನಡೆಸುವ ಸಾಧ್ಯತೆ ಇದೆ. ತನಿಖೆಯ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲಿದೆ. ಈಗಾಗಲೇ ಫಾರಿನ್ ಫಂಡ್ ಬಗ್ಗೆ ಕೂಡ ಸಾಕಷ್ಟು ಸಾಕ್ಷಿಗಳನ್ನ ಕಲೆ ಹಾಕುವಂತಹ ಪ್ರಯತ್ನಗಳು, ಬ್ಯಾಂಕ್ ವ್ಯವಹಾರಗಳ ಬಗೆಗೆ ಕೂಡ ಈಗಾಗಲೇ ತನಿಖೆಯನ್ನ ಮಾಡಲಾಗ್ತಾ ಇದೆ. PFI ನಿಷೇಧ ಸ್ವಾಗತಾರ್ಹ, ಆದ್ರೆ RSS ಕೂಡ ಬ್ಯಾನ್ ಮಾಡಿ ಯಾರೇ ಸಾಮರಸ್ಯ ಹಾಳು ಮಾಡಿದ್ರೂ ಕ್ರಮವನ್ನ ಕೈಗೊಳ್ಳಲಿ ಅಂತ ಹೇಳಿ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಇದಕ್ಕೆ ಸಿಎಂ ಪ್ರತಿಕ್ರಿಯೆ ಕೊಟ್ಟಿದ್ದು ಹೀಗೆ. ಸಿದ್ದರಾಮಯ್ಯ ಅವರ ಹೇಳಿಕೆ ಅರ್ಥಹೀನ ಅಂತ ಹೇಳಿದ್ದಾರೆ. ಸಮಾಜದಲ್ಲಿ ಅಶಾಂತಿ ಉಂಟು ಮಾಡ್ತಾರೆ, ಗೊತ್ತಾಯ್ತಾ? ಅದನ್ನ ಅವ್ರ ವಿರುದ್ಧ ಕ್ರಮ ತಗೊಂಡ್ರೆ ನಮ್ದೇನು ವಿರೋಧ ಇಲ್ಲ, ನಂಬರ್ 1. ನಂಬರ್ 2, ಅದೇ ರೀತಿ RSSನವರು ಇವರೆಲ್ಲರೂ ಕೂಡ ಸಮಾಜದಲ್ಲಿ ಇದನ್ನ ಶಾಂತಿಯನ್ನ ಹಾಳು ಮಾಡ್ತಾ ಇದ್ದಾರೆ. ಅವ್ರ ಮೇಲೂ ಕ್ರಮ ತಗೊಂಡು ಸರ್, ನೀವು ಸಾಕ್ಷ್ಯಗಳಿದ್ರೆ ಕೊಡಿ ಅಂತ ಈ ಹಿಂದೆ ಸಾಕ್ಷ್ಯ ಇಟ್ಕೊಂಡ್ಬೇಕಾದ್ರೆ ಬ್ಯಾನ್ ಮಾಡಿ ಅಂತ ನೀವು ಕೂಡ ಈ ಹಿಂದೆ ಹಲವು ಬಾರಿ ಹೇಳಿದ್ದೆ. ಆಗ್ಲೂ ಹೇಳಿದ್ದೆ, ಈಗಲೂ ಹೇಳ್ತೀನಿ ನಾನು. ಯಾವುದೇ ಸಂಘಟನೆ ಸಮಾಜದಲ್ಲಿ ಸಾಮರಸ್ಯ ಹಾಳು ಮಾಡಿದ್ರೆ, ದ್ವೇಷದ ರಾಜಕಾರಣ ಮಾಡಿದ್ರೆ ಅಂತ ಸಂಘಟನೆಗಳನ್ನ ಬ್ಯಾನ್. ಸರ್, ಬಿಜೆಪಿ ಟ್ವೀಟ್ ಮಾಡಿದ್ದಾರೆ, ನೀವು ಟ್ವೀಟ್ ಮಾಡಿದ್ರೆ ಇಟ್ಕೊಂಡು ಮಾಡಿದ್ದಾರೆ. ಉಗ್ರ ಭಾಗ್ಯದ ಇದು ರಣಹದ್ಗಳನ್ನ ಭೇಟಿ ಆಡಿದ್ವಿ, ಈಗೇನ್ ಹೇಳ್ತೀರಾ ಅಂತ ಬಿಜೆಪಿ ನಿಮ್ಮದೇ ಟ್ವೀಟ್. ಇಲ್ಲಿವರೆಗೆ ಯಾಕೆ ಮಾಡಿರ್ಲಿಲ್ಲ? ನಾವೆಲ್ಲ ಒತ್ತಾಯ ಮಾಡೋದ್ಮೇಲೆ ಮಾಡಿರೋದು. ಸಿದ್ದರಾಮಯ್ಯ ಅವರು ಅದನ್ನ ಹೇಳಲೇಬೇಕಲ್ಲ. ಸಿದ್ದರಾಮಯ್ಯ ಅವರು ಬೆಕ್ಕಿನ ಕಣ್ಣಲ್ಲಿ ಆವಾಗಲೂ ಇಲ್ಲಿ ಅನ್ನೋಂಗೆ RSS ಏನೇ ಘಟನೆ ಆದರೂ ಕೂಡ ಅದು RSSಗೆ ಲಿಂಕ್ ಮಾಡ್ತಾರೆ. ಅವ್ರಿಗೆ RSS ಹೇಳದೇ ಇದ್ದರೆ ಅವ್ರ ರಾಜಕೀಯ ನಡೆಯೋದಿಲ್ಲ. RSS ಬ್ಯಾನ್ ಮಾಡಿದ ಕಾರಣಗಳೇನು? ಅವರು ದೇಶಭಕ್ತಿ ಕೆಲಸ ಮಾಡೋದಕ್ಕೆ ಬ್ಯಾನ್ ಮಾಡಬೇಕಾ? ಸಂಕಷ್ಟದಲ್ಲಿರುವಂಥ ಜನರಿಗೆ ನೆರವಾಗ್ತಾರೆ, ಅದು ಬ್ಯಾನ್ ಮಾಡಬೇಕಾ? ಈ ದೇಶದ ಸಂಸ್ಕೃತಿ ಪರಂಪರೆಯನ್ನು ಉಳಿಸೋದಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ, ಅದಕ್ಕೆ ಬ್ಯಾನ್ ಮಾಡಬೇಕಾ? ಏನೋ ರಾಜಕೀಯವಾಗಿ ಹೇಳಿಕೆ ಕೊಡಬೇಕು ಅನ್ನುವಂಥದ್ದು ಸರಿಯಲ್ಲ. RSS ಈ ದೇಶದ ಅತ್ಯಂತ ಪ್ರಮುಖವಾಗಿರುವಂಥ ದೇಶಭಕ್ತಿಯ ಒಂದು ಸಂಸ್ಥೆ. ಬಡವರಿಗೆ, ದೀನದಲಿತರಿಗೆ, ಅನಾಥರಿಗೆ ಹಲವಾರು ಸಂಸ್ಥೆಗಳನ್ನು ಕಟ್ಟಿ
ಹಲವಾರು ಎಜುಕೇಷನ್ ಸಂಸ್ಥೆಗಳನ್ನು ಕಟ್ಟಿ ಇವತ್ತು ಇಡೀ ದೇಶಾದ್ಯಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರ ಒಂದು ಕಾರ್ಯಾಚರಣೆಯಿಂದ ಇವತ್ತು ದೇಶದಲ್ಲಿ ಒಂದು ರೀತಿಯಲ್ಲಿ ದೇಶಾಭಿಮಾನ ಮೂಡುವುದಕ್ಕೆ, ದೇಶದ ಒಕ್ಕೂಟ ಸಾಧನೆ ಮಾಡೋದಕ್ಕೆ ಭಾಳಷ್ಟು ಅನುಕೂಲ ಆಗಿದೆ. ದೇಶಭಕ್ತಿಯ ಸಂಸ್ಥೆ ಇದೆ, ಅದನ್ನು ಬ್ಯಾನ್ ಮಾಡುವಂಥ ಹೇಳಿಕೆ ಕೊಡುವಂಥದ್ದು ಅರ್ಥಹೀನ. ಪಿಎಫ್ಐ ಬ್ಯಾನ್ ಆಗಿದೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನೂ ಕೂಡ ಬ್ಯಾನ್ ಮಾಡಿ ಅಂತ ಹೇಳಿ ಈಗ ಕಾಂಗ್ರೆಸ್ ಆಗ್ರಹವನ್ನ ಮಾಡ್ತಾ ಇದೆ. ಇದಕ್ಕೆ ಬಿಜೆಪಿ ಕಿಡಿಕಾರಿದೆ. ಈ ರೀತಿಯ ಹೇಳಿಕೆಗಳಿಂದ ಕಾಂಗ್ರೆಸ್ ಗುಂಡಿಗೆ ಬಿದ್ದಿದ್ದು ಅಂತ ಹೇಳಿ ರಾಮನಗರದಲ್ಲಿ ಸಚಿವ ಅಶ್ವಥ್ ನಾರಾಯಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ರೀತಿಯಾದಂತಹ ಮೂರ್ಖತನದ ಹೇಳಿಕೆಗಳು ಸರಿಯಲ್ಲ. ಈ ರೀತಿಯಾಗಿ ಕೊಟ್ಟಂತಹ ಹೇಳಿಕೆಗಳಿಂದನೇ ಪಕ್ಷ ಗುಂಡಿಗೆ ಬೀಳತ್ತೆ ಅಂತ ಹೇಳಿ ರಾಮನಗರದಲ್ಲಿ ಸಚಿವ ಅಶ್ವಥ್ ನಾರಾಯಣ ಅವರು ತಮ್ಮ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಇವತ್ತು ಈಗೇಳೇನೆ ಅವ್ರು ಗುಂಡಿಗೆ ಹೋಗಿದ್ದು. ಈ ರೀತಿ ಏನಾರು ಹೇಳಿಕೆ ಅವ್ರು ಕೊಟ್ಟಿದ್ರೆ ನನಗೆ ಗೊತ್ತಿಲ್ಲ. ಅವ್ರು ಕೊಟ್ಟಿದ್ರೆ ಯಾರ್ಯಾರ ವ್ಯಕ್ತಿ ನನಗೆ ಗೊತ್ತಿಲ್ಲ. ನೀವು ಹೇಳ್ತಾ ಇದ್ದೀರಾ, ನೀವು ಹೇಳೋಂಥ ಹೇಳಿಕೆನ ನಾನು ಎಷ್ಟು ಮಟ್ಟಕ್ಕೆ ತಗೊಳ್ಳೋ ಗೊತ್ತಿಲ್ಲ. ಇಂಥ ಮೂರ್ಖತನದ ಹೇಳಿಕೆ ಯಾವ ವ್ಯಕ್ತಿನೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾವ ಪಕ್ಷದವರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಕೊಟ್ಟಿದ್ರೆ ಅವರ ಮೂರ್ಖತನದ ಪರಮಾವಧಿ ಅಂತ ಹೇಳೋಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಇಂಥ ಹೇಳಿಕೆಯನ್ನು ಯಾವ್ದಾದ್ರು ಕೊಡಬೇಕಾದ್ರೆ ಜವಾಬ್ದಾರಿತ್ವ ಕೊಡಬೇಕಾಗತ್ತೆ. ಇಂಥ ಹೇಳಿಕೆ ಕೊಡೋಂಥ ಯಾವುದೇ ಸಾಧ್ಯತೆಯೂ ಇಲ್ಲ ಅಂತ ನನಗೆ ಭಾಳ ಸ್ಪಷ್ಟವಾಗಿ ಗೊತ್ತಿರುವಂಥ ವಿಚಾರ. ಇಂಥದ್ದು ಏನಾದ್ರು ಕೊಟ್ಟಿದ್ರೆ ಈಗಲೇ ಗುಂಡಿಗೆ ಹೊಟ್ಟೋಗಿದ್ದಾರೆ. ಇನ್ನು ಪೂರ್ತಿ ಮತ್ತಷ್ಟು ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ. ರಾಜ್ಯದಲ್ಲಿ ಪೊಲೀಸರಿಂದ ಪಿಎಫ್ಐ ಮುಖಂಡರ ಬೇಟೆ ಮುಂದುವರೆದಿದೆ. ಚಿತ್ರದುರ್ಗದಲ್ಲಿ ಪಿಎಫ್ಐ ಮುಖಂಡ ಅರ್ಫಾನ್ ಅಲಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸದ್ಯ ಅರೆಸ್ಟ್ ಆಗಿದ್ದ ಪಿಎಫ್ಐ ಮುಖಂಡರ ಮಾಹಿತಿ ಮೇರೆಗೆ ಅರ್ಫಾನ್ ಅಲಿಯನ್ನ ವಶಕ್ಕೆ ಪಡೆದಿದ್ದಾರೆ. ಎಸ್ಪಿ ಕೆ ಪರಶುರಾಮ್, ಡಿವೈಎಸ್ಪಿ ಅನಿಲ್, ನಗರ ಠಾಣೆ ಸಿಪಿಐ ತಿಪ್ಪೇಸ್ವಾಮಿ ನೇತೃತ್ವದಲ್ಲಿ ವಿಚಾರಣೆ ನಡೀತಾ ಇದೆ. ಬಾಗಲಕೋಟೆಯಲ್ಲೂ ಪೊಲೀಸರ ಬೇಟೆ ಮುಂದುವರೆದಿದ್ದು ಪಿಎಫ್ಐ ಸಂಘಟನೆಯ 7 ಜನರನ್ನ ವಶಕ್ಕೆ ಪಡೆದಿದ್ದಾರೆ. ಪಿಎಫ್ಐ ಜಿಲ್ಲಾಧ್ಯಕ್ಷ ಅಸ್ಗರ್ ಅಲಿ ಸೇರಿದಂತೆ ಇರ್ಫಾನ್, ಮೊಹಮ್ಮದ್, ರಾಜೇಸಾಬ್, ಮುರ್ತೂಜ್, ಉಮರ್ ಫಾರೂಕ್, ಮೂಸಾ ಎಂಬ ಕಾರ್ಯಕರ್ತರ ಬಂಧನವಾಗಿದೆ. ಶಾಂತಿ ಕದಡುವ ಆರೋಪದ ಹಿನ್ನೆಲೆ ಈಗಾಗಲೇ ಇವರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ವಿಜಯಪುರದಲ್ಲಿ ಪಿಎಫ್ಐ ಜಿಲ್ಲಾ ಅಧ್ಯಕ್ಷನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅಶ್ಫಾಕ್ ಜಮಖಂಡಿಯನ್ನ ವಶಕ್ಕೆ ಪಡೆದಿದ್ದು ಜಾಮಿಯಾ ಮಸೀದಿ ಬಳಿಯ ಮನೆಗೆ ಆಗಮಿಸಿ ವಶಕ್ಕೆ ಪಡೆದು ವಿಚಾರಣೆ ಮಾಡುತ್ತಿದ್ದಾರೆ. ಪಿಎಫ್ಐ ಸಂಚಾಲಕ ಮೊಹಮ್ಮದ್ ಅಶ್ರಫ್ನನ್ನ ನಿನ್ನೆ ಕೋರ್ಟ್ಗೆ ಹಾಜರುಪಡಿಸಿ ಅಕ್ಟೋಬರ್ 3ರವರೆಗೆ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ರಾಜ್ಯಾದ್ಯಂತ ರೇಡ್ ಮಾಡಿ 15 ಜನರನ್ನ ಬಂಧಿಸಿದ್ದ ಪೊಲೀಸರ ವಿಚಾರಣೆ ವೇಳೆ ಅಶ್ರಫ್ ಹೆಸರು ಕೇಳಿಬಂದಿತ್ತು. ಇದೀಗ ಪರಪ್ಪನ ಅಗ್ರಹಾರ ಜೈಲಿನಿಂದ ವಶಕ್ಕೆ ಪಡೆದು ಕೋರ್ಟ್ಗೆ ಹಾಜರು ಮಾಡಿ ಪೊಲೀಸ್ ಕಸ್ಟಡಿಗೆ ನಿನ್ನೆ ಪಡ್ಕೊಂಡಿದ್ದಾರೆ. ಕೆಜಿಹಳ್ಳಿ ಠಾಣೆಯಲ್ಲಿ ದಾಖಲಾಗಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಸ್ಟಡಿಗೆ ಪಡೆಯಲಾಗಿದೆ. ರಾಜಸ್ಥಾನ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ಅವರ ಉತ್ತರಾಧಿಕಾರಿ ನೇಮಕ ವಿಚಾರವಾಗಿ ರಾಜಸ್ಥಾನದಲ್ಲಿ ತೀವ್ರ ರಾಜಕೀಯ ಬಿಕ್ಕಟ್ಟು ತಲೆದೋರಿರುವ ಮಧ್ಯೆಯೇ ಎಐಸಿಸಿ ಅಧ್ಯಕ್ಷೀಯ ಸ್ಥಾನದ ರೇಸ್ನಿಂದ ಅಶೋಕ್ ಗೆಹ್ಲೋಟ್ ಅವರನ್ನ ಹೊರಗಿಟ್ಟು ಮತ್ತೋರ್ವ ಅಭ್ಯರ್ಥಿಯನ್ನ ಆಯ್ಕೆ ಮಾಡುವಂತೆ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸದಸ್ಯರು ಒತ್ತಾಯಿಸಿದ್ದಾರೆ. ಗೆಹ್ಲೋಟ್ ಮೇಲೆ ನಂಬಿಕೆ ಇಡುವುದು ಮತ್ತು ಪಕ್ಷದ ಹೊಣೆಗಾರಿಕೆ ನೀಡುವುದು ಉತ್ತಮವಲ್ಲ. ಪಕ್ಷದ ಉನ್ನತ ನಾಯಕರು ಗೆಹ್ಲೋಟ್ ಸ್ಪರ್ಧೆಯನ್ನ ಮರು ಪರಿಗಣಿಸಬೇಕು. ಗಾಂಧಿ ಕುಟುಂಬಕ್ಕೆ ನಿಷ್ಠರಾದ ಮತ್ತೋರ್ವ ಅಭ್ಯರ್ಥಿಯನ್ನ ಆಯ್ಕೆ ಮಾಡಬೇಕು ಅಂತ ಸದಸ್ಯರು ಸೋನಿಯಾ ಗಾಂಧಿ ಅವರನ್ನ ಒತ್ತಾಯಿಸಿದ್ದಾರೆ ಅಂತ ಮೂಲಗಳು ಹೇಳಿವೆ. ತುಮಕೂರಿನಲ್ಲಿ ಸಚಿವ ಆರ್ ಅಶೋಕ್ 40% ಸರ್ಕಾರ ಅನ್ನುವ ಆರೋಪದ ಬಗ್ಗೆ ಮಾತನಾಡಿದ್ರು. ಬೊಗಳೋರು ಬೊಗಳ್ತಾನೆ ಇರ್ತಾರೆ, ಏನ್ ಮಾಡೋದು? ಸಿಎಂ ಬೊಮ್ಮಾಯಿ ಮೇಲೆ ಲೋಕಾಯುಕ್ತ ಆಗ್ಲಿ ಎಸಿಬಿ ಆಗ್ಲಿ ಎಲ್ಲಾ ಕಡೆ ಒಂದೇ ಒಂದು ಕೇಸ್ ದಾಖಲಾಗಿಲ್ಲ. ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಅವರ ವಿರುದ್ಧ 65 ಕೇಸ್ ದಾಖಲಾಗಿತ್ತು. ಡಿಕೆ ಶಿವಕುಮಾರ್ ಅವರು ಜೈಲಿನಿಂದ ಇವಾಗ ತಾನೇ ಹೊರಗಡೆ ಬಂದಿದ್ದಾರೆ. ಇಂಥವರು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ ಅಂದ್ರೆ ದೆವ್ವದ ಬಾಯಲ್ಲಿ ಭಗವದ್ಗೀತೆ ಹೇಳಿದ ಹಾಗೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ಮಾಡೋದು ಬೊಗಳೋರು ಬೊಗಳ್ತಾ ಇರ್ತಾರೆ, ಏನು ಮಾಡೋದು? ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಅವ್ರ ಮೇಲೆ ಇದುವರೆಗೂ ಒಂದು ವರ್ಷ ಮೇಲೆ ಆಯಿತು. ಇದುವರೆಗೂ ಒಂದು ಕೇಸ್ ಅವ್ರ ಮೇಲೆ ಎಸಿಬಿಯಲ್ಲಾಗಲಿ ಲೋಕಾಯುಕ್ತದಲ್ಲಾಗಲಿ ಯಾವುದೇ ಕೋರ್ಟಲ್ಲಿಲ್ಲ. ಇದೇ ಸಿದ್ದರಾಮಯ್ಯನವ್ರು ಇದ್ದಾಗ 65 ಕೇಸ್ ಬಿದ್ದಿತ್ತು ಅವ್ರ ಮೇಲೆ. ಡಿ ಕೆ ಶಿವಕುಮಾರ್ ಅವ್ರದ್ದು ನಿಮ್ಗೆ ಗೊತ್ತೇ ಇದೆ, ಈಗ ತಾನೇ ಆಚೆ ಬಂದಿದ್ದಾರೆ ಅವರು. ಸೊ ಇಂಥವರು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ ಅಂದರೆ ಅದೇನೋ ಹೇಳ್ತಾರಲ್ಲ, ದೆವ್ವದ ಬಾಯಲ್ಲಿ ಭಗವದ್ಗೀತೆ ಬಂದಂಗೆ. ಈಗ ಯಾರು ಭ್ರಷ್ಟಾಚಾರಕ್ಕೆ ಬಗ್ಗೆ ಮಾತಾಡಬೇಕು, ಅಣ್ಣಾ ಹಜಾರೆ ಅಂತವರು ಬಂದು ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದ್ರೆ ಅದು ಬಂದಿರ್ತದೆ. ಇವರೇ ದೊಡ್ಡ ಭ್ರಷ್ಟಾಚಾರಿಗಳು. 65 ವರ್ಷ ಈ ರಾಜ್ಯವನ್ನು ಲೂಟಿ ಮಾಡಿದ್ದಾರೆ.
ಅದು ಯಾವ ಮುಖ ಇಟ್ಕೊಂಡು ಪೋಸ್ಟರ್ ಅಂಟಿಸ್ತಾರೋ ನನಗಂತೂ ಅರ್ಥ ಆಗಲ್ಲ. ಯಾಕಂದ್ರೆ ಭಾರತ್ ಜೋಡೋ ಯಾತ್ರೆ ಕರ್ನಾಟಕವನ್ನ ಸೆಪ್ಟೆಂಬರ್ 30ರಂದು ಪ್ರವೇಶ ಮಾಡಲಿದೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಮೂಲಕ ಎಂಟ್ರಿ ಆಗಲಿದ್ದು ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ, ಎಐಸಿಸಿ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಕೆಪಿಸಿಸಿ ಕಾರ್ಯಾಧ್ಯಕ್ಷ ಧ್ರುವನಾರಾಯಣ್, ಪಿಎಫ್ಐ ಬ್ಯಾನ್ ಆಗಿದೆ. ಅದರ ರಾಜಕೀಯ ವಿಭಾಗ ಆಗಿರುವಂತಹ ಎಸ್ಡಿಪಿಐ ಬ್ಯಾನ್ ಮಾಡಬೇಕನ್ನುವಂತಹ ಒತ್ತಾಯದ ಬಗ್ಗೆ ಆರ್ ಅಶೋಕ್ ಅವರು ನಮ್ಮ ರಿಪೋರ್ಟರ್ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ನೋಡೋಣ. ಕಂದಾಯ ಸಚಿವ ಆರ್ ಅಶೋಕ್ ಅವರಿದ್ದಾರೆ. ಸರ್, ಮುಖ್ಯವಾಗಿ ಇದು ಹಲವು ದಿನಗಳಿಂದಾಗಿ ಚರ್ಚೆ ಇತ್ತು, ಬೇಡಿಕೆ ಇತ್ತು, ಆದರೆ ಎಲ್ಲೋ ಒಂದು ಕಡೆ ಹಿಂದಿನ ಸರ್ಕಾರಗಳು ಮಾಡಿರಲಿಲ್ಲ. ಈಗ ನಿಮ್ಮ ಸರ್ಕಾರ ಮಾಡಿದೆ, ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಾನು ಕೂಡ ವಿನಂತಿ ಮಾಡಿದ್ದೆ ಬ್ಯಾನ್ ಮಾಡಿ ಅಂತ. ಮೈಸೂರಲ್ಲಿ ಕೊಲೆ ಆದಾಗ ಮೈಸೂರಲ್ಲಿ ದೊಡ್ಡ ರ್ಯಾಲಿ ಮಾಡಿದ್ರು ಇವರೆಲ್ಲ, ಪೊಲೀಸ್ ಡ್ರೆಸ್ ಹಾಕ್ಕೊಂಡು ಒಂಥರ ಪ್ಯಾರಾಮಿಲಿಟ್ರಿ ಥರ ಏನೇನೋ ಮಾಡೋಕ್ಕೆ ಹೊರಟಿದ್ರು. ಆ ಸಂದರ್ಭದಲ್ಲಿ ಇದನ್ನೆಲ್ಲ ಬ್ಯಾನ್ ಮಾಡಿದ್ರಿ, ನಾವು ಕೂಡ ಮಾಡೋಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ಆದರೆ ಅದು ನಂತರ ಕಾಂಗ್ರೆಸ್ ಅವರು ಇವ್ರಿಗೆ ಒಂದು ರೀತಿ ಪ್ರೋತ್ಸಾಹ ಕೊಡುವಂಥ ಕೆಲಸವನ್ನು ಹಿಂದಿನ ಕಾಂಗ್ರೆಸ್ ಆಡಳಿತದಲ್ಲಿ ಮಾಡಿದ್ರು, ಕೇಸ್ ವಾಪಸ್ ತೆಗೆದ್ರು. ಈಗ ಕಾಂಗ್ರೆಸ್ ಅವ್ರಿಗೆ ಯಾವಾಗ ಅವರು ಇವ್ರ ವಿರುದ್ಧನೇ ಸ್ಪರ್ಧೆ ಮಾಡೋಕ್ಕೆ ಶುರು ಮಾಡಿದ್ರು ಎಲ್ಲ ಕಡೆ ಕಾರ್ಪೊರೇಷನ್ಗಳಲ್ಲಿ, MLA ಎಲೆಕ್ಷನಲ್ಲಿ, ಆವಾಗ ಇವ್ರ ವಿರುದ್ಧ ಮಾಡಿದ ತಕ್ಷಣ ಇವ್ರಿಗೆ ಜ್ಞಾನೋದಯ ಆಯಿತು. ಈಗ ವಿರೋಧ ಮಾಡ್ತಾ ಇದ್ದಾರೆ. ಒಟ್ಟಾರೆ ಇವತ್ತು ಏನು ಬ್ಯಾನ್ ಆಗಿದೆ ಅದು ದೇಶಕ್ಕೆ ಒಳ್ಳೆಯದು. ಈ ಸಂಘಟನೆ ದೇಶವ್ಯಾಪಿ ಇರುವಂಥ ಸಂಘಟನೆ, ಪಾಕಿಸ್ತಾನದ ಬೆಂಬಲಿತ ಸಂಘಟನೆ. ಇದನ್ನು ಮಟ್ಟ ಹಾಕಬೇಕು, ಬಲಿ ಹಾಕಬೇಕು. ಆಗ ಮಾತ್ರ ದೇಶ ಡೆವಲಪ್ಮೆಂಟ್ ಆಗೋಕ್ಕೆ ಸಾಧ್ಯ ಆಗ್ತದೆ. RSS ಸಂಘಟನೆ ಒಂದು ಭಯೋತ್ಪಾದಕ ಸಂಘಟನೆ ಅನ್ನುವಂಥದ್ದು, ಅಂದರೆ STPI ಸಂಘಟನೆ ಅವ್ರು ಹೇಳ್ತಾರೆ. ಅವನ ಸಂಘಟನೆ ಯಾಕೆ ಬ್ಯಾನ್ ಮಾಡಲ್ಲ RSS ಅವ್ರನ್ನ ಅಂತ ಇವ್ರನ್ನ ಕೇಳ್ತಾರೆ ಸರ್. ಯಾರು STPI ಅವರು? ಅವ್ರು ಕೇಳೋದು ಏನಿದೆ, ಇವರು ಪಾಕಿಸ್ತಾನದ ಏಜೆಂಟ್ಗಳು. ಇವರು RSS ಯಾರ ಏಜೆಂಟು ಅಲ್ಲ. ಅವರು ಭಾರತದ ಸಂವಿಧಾನಕ್ಕೆ ಗೌರವ ಕೊಡ್ತಕ್ಕಂಥದ್ದು, ಭಾರತ ವಿಶ್ವಮಟ್ಟದಲ್ಲಿ ಬೆಳಿಬೇಕು ಅಂತ ಏನಾದರೂ ದೇಶ ಪ್ರೇಮ ಅನ್ನೋದು ಯಾವುದಾದ್ರೂ ಒಂದು ಸಂಘಟನೆಯಲ್ಲಿ ಇದೆ ಅಂದರೆ ಅದು RSS ಅಲ್ಲಿದೆ. ಇವರು PFI ಇವರಿಗೆಲ್ಲ ಅದೆಲ್ಲ ಪಾಕಿಸ್ತಾನ ಕ್ರಿಕೆಟ್ ಮ್ಯಾಚ್ ನಡೆದ್ರೆ ಪಾಕಿಸ್ತಾನಕ್ಕೆ ಜೈ ಅನ್ನೋರು, ಮತ್ತು ಇದು ಹಿಜಾಬ್ ವಿಚಾರವಾಗಿ ಇಡೀ ಪ್ರಪಂಚದಲ್ಲಿ ಈಗ ಹಿಜಾಬ್ ಬೇಡ ಅಂತೇಳಿ ಎಲ್ಲ ಕಡೆ ಸ್ಟ್ರೈಕ್ ಆಗ್ತಾ ಇದೆ. ಇವರು ಹಿಜಾಬ್ ಬೇಕು ಅನ್ನೋ ಒಂದು ಮನಸ್ಥಿತಿ. ಅಂದರೆ ಭಾರತ ಏನು ಹೇಳ್ತದೋ ಅದು ವಿರುದ್ಧವಾಗಿ ನಡೆಯುವಂಥ ಒಂದು ಸಂಘಟನೆ. RSS ದೇಶಭಕ್ತಿಯ ಒಂದು ಸಂಘಟನೆ. ಇವ್ರಿಗೂ ಅವ್ರಿಗೂ ಹೋಲ್ಸೋಕ್ಕೆ ಸಾಧ್ಯನೇ ಇಲ್ಲ. PFI ಬ್ಯಾನ್ ಆಗಿದೆ, ಈಗ ನೆಕ್ಸ್ಟ್ STPI ಸಂಘಟನೆ ಬ್ಯಾನ್ ಆಗ್ಬೋದಾ? ಆಗಬೇಕು, ಅದು ಕೂಡ ಬ್ಯಾನ್ ಆಗಬೇಕು. ಅದಕ್ಕೂ ದಾಖಲೆಗಳು ಭಾಳಷ್ಟು ದಾಖಲೆಗಳಿದೆ. ಅದರಿಂದ STPI ಕೂಡ ಆಗಬೇಕು. ಯಾಕಂದ್ರೆ ನೀವು ನೋಡಿದ್ರೆ ಕಾಂಗ್ರೆಸ್ಸಿನ ಒಬ್ಬ MLA ಮೈಸೂರಲ್ಲಿ ಹಾಡಾಗಲೇ ಕೊಚ್ಚಿ ಬಿಸಾಕಿದ್ರು, ಇದೇ STPI ಅವರು. ಅದರಿಂದ ಇಂಥ ಸಂಘಟನೆಗಳನ್ನು ಯಾವುದೇ ರಾಜಕೀಯ ಕಾಂಗ್ರೆಸ್ ಅವರು, ಎಸ್ಪೆಷಲಿ ಕಾಂಗ್ರೆಸ್ ಅವರಾಗಲಿ ಜನತಾದಳದವರ ಬೆಂಬಲಿಸುವಂಥದ್ದು ಒಳ್ಳೇದಲ್ಲ. ಮುಂದೆ ನಿಮಗೆ ಮಾರ್ಕ ಆಗ್ತೈತೆ ಕಾಂಗ್ರೆಸ್ ಅವ್ರಿಗೆ. ಕೋರ್ಟ್ ಇದೆ ನಮಗೆ, ನಾವು ಎದುರಿಸಿ ಬರ್ತೀವಿ ಅಂತ ಹೇಳ್ತಾರೆ. STPI ಅವರು ಸವಾಲಾಗ್ತಾರೆ ಕೇಂದ್ರ ಸರ್ಕಾರಕ್ಕೆ. ಇಂಥ ಸವಾಲುಗಳನ್ನು ಈ ದೇಶ ನರೇಂದ್ರ ಮೋದಿಯವರು ನಾವೆಲ್ಲ ನೋಡಿದಿರಿ. ಇವ್ರನ್ನ ಹೆಂಗೆ ಬಲಿ ಹಾಕಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಗೊತ್ತಿದೆ. ಇಂಥ ಕಳ್ಳರನ್ನ ಎಡೆಮುರಿ ಕಟ್ಟಿ ಅವ್ರನ್ನ ಜೈಲಿಗೆ ಕಟ್ಟುವಂಥದ್ದು ಶತಸಿದ್ಧ. ಇದಿಷ್ಟು ಆರ್ ಅಶೋಕ್ ಅವರ ಮಾತಾಗಿದೆ. ಈಗಾಗಲೇ PFI ಸಂಘಟನೆಗೆ ಬ್ಯಾನ್ ಆಗಿದೆ, ನೆಕ್ಸ್ಟ್ STPI ಸಂಘಟನೆಯನ್ನು ಬ್ಯಾನ್ ಮಾಡ್ತೀವಿ. ಈ ನಿಟ್ಟಿನಲ್ಲಿ ಕೂಡ ಕೇಂದ್ರ ಸರ್ಕಾರ ಶೀಘ್ರವೇ ನಿರ್ಧಾರ ಕೈಗೊಳ್ಳಲಿದೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆಗೆ ಕೃಷ್ಣ GB, ನ್ಯೂಸ್ 18 ಕನ್ನಡ, ಬೆಂಗಳೂರು. ವೆಲ್ಕಮ್ ಬ್ಯಾಕ್. ಈಗಾಗಲೇ PFI ಬ್ಯಾನ್ ಬಗ್ಗೆ ಒಬ್ಬೊಬ್ಬ ನಾಯಕರು ಒಂದೊಂದು ರೀತಿಯ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಒಂದಷ್ಟು ಜನ ಈಗಾಗಲೇ ಈ ಒಂದು ಬ್ಯಾನ್ ಮಾಡಿರೋ ವಿಚಾರವನ್ನು ಸ್ವಾಗತಿಸಿದ್ರೆ, ಕೆಲವರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ಬಗ್ಗೆ ಮಾಜಿ ಸಚಿವರಾಗಿರುವ ತನ್ವೀರ್ ಸೇಠ್ ಕಿಡಿಕಾರಿದ್ದಾರೆ. ಅವರ ಜೊತೆಗೆ ನಮ್ಮ ರಿಪೋರ್ಟರ್ ದಿವ್ಯೇಶ್ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಈಗಾಗಲೇ PFI ಮತ್ತು PFI ನ ಅಂಗಸಂಸ್ಥೆಗಳನ್ನ ಕೇಂದ್ರ ಸರ್ಕಾರ ಬ್ಯಾನ್ ಅನ್ನು ಮಾಡಿರುವಂತದ್ದು. ಈ ವಿಚಾರವನ್ನ ಮಾತಾಡಲಿಕ್ಕೆ ಭಾಷಕರಾಗಿರುವಂತಹ ತನ್ವೀರ್ ಸೇಠ್ ಅನ್ನು ಹೊರಟಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಮೊದಲ ಬಾರಿಗೆ ಈಗ ದೇಶದಲ್ಲಿ ಈಗ PFI ಸಂಘಟನೆ ಬ್ಯಾನ್ ಮಾಡಿದ್ದಾರೆ. ಈಗ ತಾವು ಇದಕ್ಕೆ ಏನ್ ಹೇಳ್ತೀರಾ ಸರ್? ಈಗ PFI ಮತ್ತು ಅದರ ಅಂಗಸಂಸ್ಥೆಗಳನ್ನ 5 ವರ್ಷಗಳ ಕಾಲ ನಿಷೇಧ ಮಾಡಿರುವಂತಹ ಆದೇಶ ಕೇಂದ್ರ ಸರ್ಕಾರ ಮಾಡುತ್ತೆ ಅನ್ನೋದು ನಿನ್ನೆಯಿಂದನೇ ಇದು ವದಂತಿಗಳಿತ್ತು. ಇವತ್ತು ಅದನ್ನು ಮಾಡಿದ್ದಾರೆ. ಆದರೆ ಇದು ಒಪ್ಕೊಳ್ಳೋಕ್ಕಿಂತ ಸಂಶಯದಿಂದ ಕೂಡಿರುವಂತಹ ಆದೇಶ. ಕೇವಲ 4-5 ದಿನಗಳ ಹಿಂದೆ ಮಾತ್ರ ಇಡೀ ರಾಷ್ಟ್ರವ್ಯಾಪ್ತಿಯಲ್ಲಿ ಇವರು PFI ಸಂಘಟನೆ ಮತ್ತು ಅವರ ಮುಖ್ಯಸ್ಥರನ್ನ ದಸ್ತಗಿರಿ ಮಾಡುವಂಥದ್ದಕ್ಕೆ ಚಾಪ ಹಾಕುವಂಥ ಕೆಲಸ ಮಾಡಿದಂತಹ ಸಂದರ್ಭದಲ್ಲಿ
ಇವರ ಮೇಲೆ ಮಾಡಿರುವಂಥ ಆರೋಪ ಏನು, ನಿಮಗೆ ಸಿಕ್ಕಿರುವಂಥ ಮಾಹಿತಿ ಏನು, ಈ ಎಲ್ಲವೂ ಹೊರಬರೋ ತನಕ ಇದನ್ನು ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅದರ ಜೊತೆಗೆ ದೇಶಕ್ಕೆ ಇದರ ಸುಭದ್ರತೆಗೆ ಅಥವಾ ಇದರ ಒಂದು ರಕ್ಷಣೆಗೆ ಇವರಿಂದ ಸಂಚಿತ್ತು ಅಂತ ಹೇಳಿದಾಗ ಅದು ಬಹಿರಂಗ ಆಗಬೇಕು. ಇದು ಇಲ್ಲದೆ ಇದು ನೇರವಾಗಿ ನಾನು ಹೇಳ್ತೇನೆ, ಇದು ಒಂದು ಚುನಾವಣೆ ಪೂರ್ವಯೋಜಿತ ಒಂದು ಸಂಚು. ಸರ್, ಇದಕ್ಕೆ ಏಕಾಏಕಿ ಸಡನ್ ಆಗಿ ಎಲ್ಲೂ ಕೂಡ ಇದು PFI ಸಂಘಟನೆ ಬ್ಯಾನ್ ಮಾಡೋ ವಿಚಾರಕ್ಕೆ ಎಲ್ಲೂ ಕೂಡ ಚರ್ಚೆ ಆಗಲಿಲ್ಲ. ಏಕಾಏಕಿ ನಿನ್ನೆ ರಾತ್ರಿ ಒಂದು ಈ ರೀತಿ ಡಿಸೈಡ್ ಆಗುತ್ತೆ ಅಂದ್ರೆ ಕೆಲವೊಂದು ಕಡೆ ಮುಸ್ಲಿಂ ಸಂಘಟನೆಗಳನ್ನ ಟಾರ್ಗೆಟ್ ಮಾಡ್ತಿದ್ರ ಸರ್? ನೋಡಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನೇರವಾಗಿ ಮುಸಲ್ಮಾನರನ್ನೇ ಟಾರ್ಗೆಟ್ ಮಾಡ್ತಾ ಇದೆ. ಆ ಕಾರಣಕ್ಕಾಗಿ ನಾನು ಮುಸ್ಲಿಂ ಹಿಂದೂ ಅಂತ ಹೇಳಲ್ಲ. ದೇಶಕ್ಕೆ ಅಪಾಯಕಾರಿ ಸಂಘಟನೆಗಳು ಎಷ್ಟಿವೆ ಅದರ ಎಲ್ಲ ತನಿಖೆ ಆಗಬೇಕು. ಕೇವಲ ಇದು ಅದು ಅದು ಅನ್ನೋದಲ್ಲ. ನಮ್ಮ ದೇಶದ ಸುಭದ್ರತೆಗೆ, ಏಕತೆಗೆ ಅಥವಾ ನಾಗರಿಕರ ಜನಜೀವನ ಸಾಗಿಸುವಂಥದಕ್ಕೆ ಧಕ್ಕೆ ತರುವಂಥ ಯಾವುದೇ ಸಂಘಟನೆ ಆದ್ರೂ ಅದನ್ನು ಸರಿ ಅಂತ ಒಪ್ಕೊಳ್ಳೋಕೆ ನಾನು ತಯಾರಿಲ್ಲ. ಆದರೆ ಆರೋಪಗಳು ಏನು ಮಾಡಿದಾರೋ ಅದು ಹೊರಗೆ ಬರಬೇಕಲ್ಲ. 4 ದಿನಕ್ಕೆ ತನಿಖೆ ಮುಗಿಸ್ಬಿಟ್ರ ಅಥವಾ ಇದು ಬರೀ ಚುನಾವಣೆ ಉದ್ದೇಶದಿಂದ ಮಾಡ್ಕೊಂಡಿದ್ದೀರಾ, ಇದು ಸ್ಪಷ್ಟತೆ ಕೊಡ್ಲಿಕ್ಕೆ. ಸರ್, ಇಲ್ಲೊಂದು ಕಡೆ ಮತ್ತೊಂದು ಕಡೆ ಬಂದಂತ ಮಾಹಿತಿ ಏನಂತಂದ್ರೆ PM ಅವರ ಹತ್ಯೆಗೆ ಸಂಚನ್ನ ರೂಪಿಸಿದ್ರು ಅನ್ನೋ ಮಾತುಗಳನ್ನೇ ಸುಧಾಕರ್ ಅವರು ಕೂಡ ಅದನ್ನ ಹೇಳ್ತಿದ್ರು, ಆರೋಪ ಕೇಳಿ ಬಂದಿದೆ ಅಂತ ಹೇಳ್ತಿದ್ರು. ಇಲ್ಲೊಂದು ಕಡೆ ಹಂಗಾರೆ ಈಗ ಒಂದು ಸಂಘಟನೆಗಳು PM ಅವರ ಹತ್ಯೆಗೆ ಸ್ಕೆಚ್ ಹಾಕಿದ್ರು ಅನ್ನೋದು ನಿಮ್ಗೆ ಅನ್ಸುತ್ತದೆ? ಇಲ್ಲ, ಈ ಮಾಹಿತಿ ನನಗಿಲ್ಲ. ಯಾರು ಹೇಳ್ತಾರೆ ಅವ್ರ ಹತ್ರ ಏನು ಮಾಹಿತಿ ಇದೆ ಅದನ್ನ ಇಲಾಖಾ ಅಧಿಕಾರಿಗಳು ಅವನ್ನ ಕರೆದು ವಿಚಾರಣೆ ಮಾಡಲಿ. ನೋಡಿ, ಮಾಹಿತಿ ಇದ್ದು ನಾನು ಅದನ್ನ ಸೂಕ್ತ ಸಂದರ್ಭದಲ್ಲಿ ಯಾರ ಮುಂದೆ ನಾನು ಹೇಳಬೇಕು ಅದು ಹೇಳಿಲ್ಲ ಅಂದ್ರೂ ನಾನು ಆರೋಪಿ. ಹಾಗಾಗಿ ಅದು ಡಾಕ್ಟರ್ ಸುಧಾಕರ್ ಆಗಿರ್ಬೋದು, ಇನ್ಯಾರೇ ಆಗಿರ್ಬೋದು, ಅವ್ರ ಹತ್ರ ಮಾಹಿತಿ ಇದ್ರೆ ತನಿಖಾಧಿಕಾರಿಗಳು ಅವ್ರನ್ನ ಹಾಜರುಪಡಿಸಿ ಅವರಿಂದ ಮಾಹಿತಿ ಪಡ್ಕೋಬೇಕು. ಇಲ್ಲಿ ಕೇವಲ ಜನರಿಗೆ ದಾರಿ ತಪ್ಪಿಸುವಂತ ಕೆಲಸ ನಿರಂತರವಾಗಿ ನಡೀತಾ ಹೋಗ್ತಾ ಇದೆ. 2009ರಿಂದನೂ PFI ಬ್ಯಾನ್ ಮಾಡಬೇಕು ಅನ್ನೋ ಕೂಗು ಬಿಜೆಪಿಯವರೇ ಮಾಡ್ಕೊಂಡು ಬಂದರು. ಇವರು 2014ರಿಂದ ಅಧಿಕಾರದಲ್ಲಿರೋರು 8 ವರ್ಷ ಆದ್ರೂ ಇವತ್ತೇನೋ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನನ್ನ ಮೇಲೆ ಹಲ್ಲೆ ಆದಂತಹ ಸಂದರ್ಭದಲ್ಲಿ ಸಾವು ಬದುಕಿನ ಮಧ್ಯೆ ನಾನು ಹೋರಾಡಿಕೊಂಡು ಜನರ ಪ್ರಾರ್ಥನೆಗಳಿಗೆ ಆ ಭಗವಂತ ನನಗೆ ಪುನರ್ಜೀವ ಕೊಟ್ಟಿದ್ದಾನೆ. ಆದರೆ ನನ್ನ ಮೇಲೆ ಹಲ್ಲೆ ಮಾಡಿದಂಥವ್ರು ಯಾರು, ಅದರ ಹಿನ್ನೆಲೆ ಏನು ಅಂತ ಇವತ್ತವರೆಗೂ ಸತ್ಯ ಸಂಗತಿಗಳು ಹೊರಗೆ ಬಂದಿಲ್ಲ. ಯಾವುದೇ ಈ ದೇಶದ ಪ್ರಗತಿಗೆ ಅಡ್ಡಿಯಾಗುವಂತಹ ಯಾವುದೇ ನಮ್ಮ ಸಂವಿಧಾನ ಬಹಿರ್ವಾಗಿ ಅಥವಾ ನಮ್ಮ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುವಂಥ ಸಂಘಟನೆಗಳಿದ್ದಾಗ ಅಂಥವ್ರ ಮೇಲೆ ಕ್ರಮ ತಗೋಬೇಕಾಗಿರುವಂಥದ್ದು ಇವತ್ತು ಇಂಟೆಲಿಜೆನ್ಸ್ ಇದೆ ಅಥವಾ ಕೇಂದ್ರ ಸರ್ಕಾರದ ಮುಂದೆ ಇರುವಂಥ ಅಧಿಕಾರ. ಇದನ್ನು ಅವರು ಮಾಡಬೇಕಾಗಿರುವಂಥದ್ದು. ನಾವು ಯಾರಿಗೂ ಬೆರಳು ತೋರಿಸಿ ಇಂಥವ್ರು ಮಾಡಿ ಅಂಥವ್ರು ಮಾಡಿ ಅಂತ ಕೇಳುವಂಥದ್ದಲ್ಲ. ದೇಶ ಮುಂಚೆ ನಮಗೆ ಈ ದೇಶದ ಸುಭದ್ರತೆಗಾಗಿ ನಾವು ಏನು ಕ್ರಮಗಳು ತಗೋಬೇಕು ಅದನ್ನು ಮಾಡುವಂಥ ಅಧಿಕಾರ ಕೊಟ್ಟಿದ್ದಾರೆ ಜನ. ಅದನ್ನು ನೇರವಾಗಿ ಅದರ ಸದುಪಯೋಗ ಮಾಡಬೇಕು. ಸಂಚು ಅಥವಾ ದ್ವೇಷದ ರಾಜಕಾರಣ ಮಾಡಿ ಇವತ್ತು ಕೇವಲ ಗುಜರಾತ್ ಮತ್ತು ಕರ್ನಾಟಕದಲ್ಲಿ ಚುನಾವಣೆಗಳು ಬರುತ್ತೆ ಅಂದ್ಬಿಟ್ಟು ಗ್ಲಿಮಿಕ್ ಮಾಡುವಂಥ ಕೆಲಸ ಮಾಡಕ್ಕೆ ಹೋಗ್ತಿದ್ದಾರೆ. ಇದಿಷ್ಟು ಶಾಸಕರಾದಂಥ ತನ್ವೀರ್ ಸೇಠ್ ಅವರ ಮಾತಾಡುವಂಥದ್ದು. ಏನಂತಂದ್ರೆ ದೇಶದ ಒಂದು ರಕ್ಷಣೆ ವಿಚಾರದಲ್ಲಿ ಕೆಳಗಡೆ ತೆಗೆದುಕೊಂಡ ನಿರ್ಧಾರಗಳಿದೆ, ಅವನ್ನ ನಾವು ಸ್ವಾಗತವನ್ನ ಮಾಡ್ತೀವಿ. ಯಾವುದೇ ಸಂಘಟನೆ ಆಗಿದ್ರು ಸಹ ಅವುಗಳನ್ನ ಬ್ಯಾನ್ ಅನ್ನ ಮಾಡಬೇಕು. ಆದ್ರೆ ಈ ಒಂದು ವಿಚಾರ ಏನಿದೆ, PFI ಸಂಘಟನೆ ಬ್ಯಾನ್ ಮಾಡಿರೋ ವಿಚಾರ ಇದೆ, ಕೇವಲ 4 ದಿನಗಳ ಅಂತರದಲ್ಲಿ ಈ ರೀತಿಯಾದ ಬ್ಯಾನ್ ಅನ್ನು ಮಾಡೋ ವಿಚಾರದಲ್ಲಿ ನನಗೆ ಅನುಮಾನವನ್ನು ಇದೆ ಎಂದು ಅವರ ಮಾತಾಗಿರುವಂಥದ್ದು. ವರದಿ ಕ್ಯಾಮರಾ ಪರ್ಸನ್ ರಾಯ್ಡು ಜೊತೆ ದಿವ್ಯಶ್ರೀ, ನ್ಯೂಸ್ 18 ಕನ್ನಡ, ಮೈಸೂರು. PFI ಬ್ಯಾನ್ ಬಗ್ಗೆ ಅನೇಕರು ಸ್ವಾಗತವನ್ನ ವ್ಯಕ್ತಪಡಿಸಿದ್ರೆ ಈಗಾಗಲೇ ಅನೇಕರು ಒಂದಷ್ಟು ರೀತಿಯಂತಹ ಅನುಮಾನಗಳನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಕೆಲವರು RSS ಬ್ಯಾನ್ ಆಗಬೇಕು ಅನ್ನುವಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಬಿಜೆಪಿ, ಕಾಂಗ್ರೆಸ್ ಹಾಗೆಯೇ JDS ನಾಯಕರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿರುವ ಪ್ರತಿಕ್ರಿಯೆ ಏನು ನೋಡೋಣ. ನನಗೆ PFI ಸಂಘಟನೆನೋ ಮತ್ತೊಂದು ಸಂಘಟನೆಗಳೋ ನನಗೆ ಸಂಬಂಧ ಇಲ್ಲ. ಇವತ್ತು ಸರ್ಕಾರ PFIನ ಆಕ್ಟಿವಿಟೀಸ್ ಬಗ್ಗೆ ಏನು ಮಾಹಿತಿಗಳಿಟ್ಕೊಂಡು ಬ್ಯಾನ್ ಮಾಡಿದ್ದಾರೋ ಏನೋ ನನಗೆ, ನಾನು ಅದಕ್ಕೋಸ್ಕರ ನೆನ್ನೆ ದಿನವೂ ಹೇಳಿದ್ದು, ಯಾವುದೇ ಸಂಘಟನೆಗಳು ಸಮಾಜಘಾತಕ ಶಕ್ತಿಗಳಲ್ಲಿ ತೊಡಗಿದರೆ ಕಠಿಣವಾದಂಥ ಕ್ರಮ ತೆಗೆದುಕೋಬೇಕು ಅಂತಕ್ಕಂಥದ್ದನ್ನು ಶಿವಮೊಗ್ಗದಲ್ಲಿ ಆದಂಥ ಒಂದು ಹತ್ಯೆ ಸಂದರ್ಭದಲ್ಲೇ ಹೇಳಿದ್ದೆ ನಾನು. ಯಾವುದೇ ಸಂಘಟನೆಗಳಿರಲಿ, ಇವತ್ತು ಸಮಾಜದಲ್ಲಿ ಅಶಾಂತಿಯ ವಾತಾವರಣ ಉಂಟು ಮಾಡ್ತಕ್ಕಂಥವ್ರು, ಸಮಾಜಘಾತಕ ಶಕ್ತಿಯನ್ನು ಇವತ್ತು ಬೆಳೆಸ್ತಕ್ಕಂಥವ್ರನ್ನ ಹದ್ದುಬಸ್ತಿನಲ್ಲಿ ಇಡ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ.
ಇಲ್ಲಿ ಕಳೆದ ಒಂದು 3-4 ದಿನಗಳಿಂದ ಏನು ರಾಜ್ಯದಾದ್ಯಂತ ದೇಶದಾದ್ಯಂತ ಕೆಲವು NIA ಮುಖಾಂತರ ಕೆಲವು ದಾಳಿ ಮಾಡಿದ್ದಾರೆ. ಸತ್ಯಾಂಶಗಳೇನಿದೆ ಅದನ್ನು ಸಹ ಜನಗಳ ಮುಂದಿಡಬೇಕು. ಯಾವ್ಯಾವ ಸಂಘಟನೆಗಳಿಂದ ದೇಶದ್ರೋಹದ ಕೆಲಸ ಆಗಿದೆ, ಯಾವ ರೀತಿಯಲ್ಲಿ ಸಮಾಜದಲ್ಲಿ ಗಲಭೆಗಳನ್ನು ಸೃಷ್ಟಿ ಮಾಡ್ತಕ್ಕಂಥದ್ದಕ್ಕೆ ಅವರು ಆ ಸಂಘ ಸಂಸ್ಥೆಗಳು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಆ ಮಾಹಿತಿಗಳು ಸರ್ಕಾರದ ಮುಂದೆ ಇವತ್ತೇನು ದಾಳಿ ಮುಖಾಂತರ ಕೆಲವರನ್ನ ಅರೆಸ್ಟ್ ಮಾಡಿದ್ದಾರೆ. ಸಂಪೂರ್ಣ ಮಾಹಿತಿಯನ್ನು ಜನತೆ ಮುಂದೆ ಇಡಬೇಕಾದಂಥದ್ದು ಸರ್ಕಾರ. ನಮ್ಮ ಕೇಂದ್ರ ಸರ್ಕಾರ ಒಂದು ಐತಿಹಾಸಿಕವಾದಂಥ ಒಂದು ನಿಲುವನ್ನು ಇವತ್ತು ತೆಗೆದುಕೊಂಡಿದ್ದಾರೆ. ಈ ದೇಶದಲ್ಲಿ ವಿಧ್ವಂಸಕ ಕೃತ್ಯಗಳ ಭಾಗಿಯಾದಂಥ ವಿವಾದಾತ್ಮಕಕ್ಕೆ ಒಳಗಾದಂಥ PSI ಸಂಘಟಿತ ಸೇರಿ ಸುಮಾರು 5 ಸಂಘಟನೆಗಳನ್ನು ನಿಷೇಧ ಮಾಡಿ ಆದೇಶವನ್ನು ಇವತ್ತು ಹೊರತಂದಿದೆ. ಈ ಸಂದರ್ಭದಲ್ಲಿ ನಮ್ಮ ನಾಡಿನ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಅಭಿನಂದನೆಯನ್ನು ಕೇಂದ್ರ ಸರ್ಕಾರಕ್ಕೆ ನಾನು ಸಲ್ಲಿಸಕ್ಕೆ ಇಚ್ಛೆ ಪಡ್ತೇನೆ. ಈ ರಾಷ್ಟ್ರದಲ್ಲಿ ಭಯೋತ್ಪಾದನೆ ಕೃತ್ಯಗಳನ್ನು ಎಸಗುತ್ತಿರುವಂತಹ ಈ ಸಂಘಟನೆಗಳು ಕಾನೂನು ಬಾಹಿರ ಸಂಘಟನೆಗಳಾಗಿ ಈಗಾಗಲೇ ಹೇಳಲಾಗಿದೆ. ಮೊನ್ನೆ ಸುಮಾರು 15 ರಾಜ್ಯಗಳಲ್ಲಿ ಮೊನ್ನೆ ರೈಡ್ ಮಾಡಿದಾಗ 100 ಜನ ಈ ರೀತಿಯಂಥ ಕೃತ್ಯಗಳನ್ನು ಎಸಗುವುದನ್ನು ಬಂಧನ ಮಾಡುವಂಥ ಪ್ರಕ್ರಿಯೆ ಕೂಡ ಆಗಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ತುಂಬ ದಿನಗಳಿಂದ ಒಂದು ಅಪೇಕ್ಷೆ ಇತ್ತು. ಈ ಬಹುದಿನಗಳ ಒಂದು ಬೇಡಿಕೆ ಆದಂಥ ಈ ಸಂಘಟನೆಗಳ ನಿಷೇಧ ಬಗ್ಗೆ ಅತ್ಯಂತ ನಾವು ಈ ನಾಡಿನ ದೇಶದ ಜನರಿಗೆ, ಯಾರು ಶಾಂತಿಗೋಸ್ಕರ ಚಿಂತನೆ ಮಾಡ್ತಿದ್ದಂಥ ಜನರಿಗೆ ಈ ಶಾಂತಿಯ ಸಂದೇಶವನ್ನು ಕೊಟ್ಟಂಥ ಭಾರತ ದೇಶಕ್ಕೆ ಒಂದು ಸಿಕ್ಕಂಥ ಜಯ. ಒಂದು UAPA ಅಡಿಯಲ್ಲಿ ಬ್ಯಾನ್ ಮಾಡಲಿಕ್ಕೆ ಸಾಧ್ಯ ಆಗ್ಬೋದು. ಅನ್ಲಾಫುಲ್ ಆಕ್ಟಿವಿಟೀಸ್ನಲ್ಲಿ ಯಾರಿದ್ದಾರೋ ಅದು 5 years ಮಾತ್ರ ಮಾಡಬಹುದು ಅನ್ನುವಂಥದ್ದೊಂದು ನಿಯಮ ಇದೆ ಅಂತ ನನಗೆ ತಾನೇ ನೋಡ್ತಿದ್ದೆ. ಈ ದೃಷ್ಟಿಯಿಂದ 5 years ಬ್ಯಾನ್ ಮಾಡಿದ್ದಾರೆ. ಆದರೆ 5 years ಅಂತ ನಾವೇನು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಯಾಕೆಂದರೆ PFIನ ಗೋಣನ್ನು ಹೇಗೆ ಮುರಿದಿದೆ ಕೇಂದ್ರ ಸರ್ಕಾರ ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಡಾಕ್ಯುಮೆಂಟ್ಗಳನ್ನು ಕಲೆಕ್ಟ್ ಮಾಡಿದೆ. ಸಪ್ಲೈ ಲೈನ್ಸ್ ಅಂದರೆ ಎಲ್ಲಿಂದ ಅವರಿಗೆ ಫಂಡ್ ಬರ್ತಿತ್ತು ಅವೆಲ್ಲವನ್ನೂ ಕೂಡ ಅವರು ಸೂಕ್ತವಾಗಿ ಟ್ಯಾಪ್ ಮಾಡಿ ಅದನ್ನು ಕಟ್ ಮಾಡಿರೋದ್ರಿಂದ 5 ವರ್ಷ ಅನ್ನೋದು ಇನ್ಯಾವತ್ತೂ ಹೇಳಲಿಕ್ಕಾಗದೇ ಇರೋ ಥರದ ಹೊಡೆತ ಕೊಟ್ಟಿದೆ. ಹೀಗಾಗಿ 5 ವರ್ಷ ಅನ್ನೋದು ಪೇಪರ್ ಮೇಲೆ ಇದ್ರೂ ಕೂಡ PFI ಈಸ್ ಡೆಡ್ ಅಂತ ಸಮರ್ಥವಾಗಿ ಹೇಳ್ಬೋದು ಅಂತ ನನಗನ್ಸುತ್ತೆ. PFIನ ಬ್ಯಾನ್ ಮಾಡಬೇಕು ಅಂತ ಕೂಗು ಇವತ್ತಿಂದ ಇದ್ದಿದ್ದಲ್ಲ, ಅದು ಅನೇಕ ದಿನಗಳಿಂದಿತ್ತು. ಮತ್ತಿದು ಬರೀ ಚುನಾವಣಾ ಗಿಮಿಕ್ ಆಗಿದ್ರೆ ಏಕಾಏಕಿ ಒಂದಿನ ಹೋಗಿ ಬ್ಯಾನ್ ಮಾಡಿಬಿಡಬೇಕಿತ್ತು, ಅನೌನ್ಸ್ ಮಾಡಬೇಕಿತ್ತು, ಆನಂತರ ಕೋರ್ಟಿಗೆ ಹೋಗ್ತಿತ್ತು, ವಿಚಾರಣೆ ನಡೀತಿತ್ತು, ಇವೆಲ್ಲ ನಡೀತಿತ್ತು. ಆದರೆ ಇವ್ರು ಏನು ಮಾಡಿದ್ದಾರೆ ಅಂತಂದರೆ 1-1.5 ತಿಂಗಳುಗಳ ಕಾಲ ಮೆಟಿಕ್ಯುಲಸ್ ಪ್ಲಾನಿಂಗ್ ಮಾಡಿದ್ದಾರೆ. ಯಾರು ಎಲ್ಲಿ ಹೇಗೆ ಅಟ್ಯಾಕ್ ಮಾಡಬೇಕು ಅಂತ 93 ಕಡೆಗಳಲ್ಲಿ ಏಕಕಾಲಕ್ಕೆ ರೈಡ್ ಆಗಿದೆ. ಈ ರೈಡ್ ಆದ ನಂತರ ಬೇಕಾಗಿರುವಂಥ ಮಾಹಿತಿಗಳನ್ನು, ಬೇಕಾಗಿರುವಂಥ ಪ್ರೂಫನ್ನು ಸಂಗ್ರಹಿಸಲಾಗಿದೆ. ಎಲ್ಲ ಸಿಕ್ಕ ನಂತರ ಇವತ್ತು ಬ್ಯಾನ್ ಮಾಡಿರೋದ್ರಿಂದ ಇವತ್ತು ಸುಪ್ರೀಂ ಕೋರ್ಟಿಗೆ ಹೋದರೂ ಕೂಡ ಇವ್ರ ವಿರುದ್ಧ ಏನೂ ಆಗಲಿಕ್ಕಿಲ್ಲ, ಸರ್ಕಾರದ ಪರವಾಗಿರುತ್ತೆ ಅನ್ನೋ ವಿಚಾರ ಇರೋದ್ರಿಂದ ಇದು ಎಲೆಕ್ಷನ್ ಗಿಮಿಕ್ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾರು ಎಲೆಕ್ಷನ್ಗೆ 1 ತಿಂಗಳಿಗೋಸ್ಕರ ಈ ಥರದೊಂದು ವಿಚಾರದ ಮೇಲೆ ಪ್ರಯತ್ನ ಮಾಡಲ್ಲ. ನಿಸ್ಸಂಶಯವಾಗಿ ಇದು ಭಾರತದ ಆಂತರಿಕ ಸುರಕ್ಷತೆಯನ್ನು ಕಾಪಾಡುವ ಪ್ರಯತ್ನ ಅಂತ ಈ ದೇಶದ ಪ್ರತಿಯೊಬ್ಬರಿಗೂ ಅರ್ಥ ಆಗಿದೆ. ಸಿಮಿಯ ಇನ್ನೊಂದು ಅಪರಾವತಾರವಾಗಿ ಗಡಿಯಾಚೆಯಿಂದ ಭಯೋತ್ಪಾದನಾ ತರಬೇತಿಯನ್ನು ಪಡೆದು ಭಾರತದಲ್ಲಿ ಭಯೋತ್ಪಾದನೆಯ ಮೂಲಕ ದೇಶ ವಿಭಜಿಸುವ ಸಂಚು ರೂಪಿಸಿದ್ದಂಥ PFI ನಿಷೇಧ ಭಾರತದ ಆಂತರಿಕ ಸುರಕ್ಷತೆಗೆ ಸಮಯೋಚಿತವಾಗಿರ್ತಕ್ಕಂಥ ತೀರ್ಮಾನವನ್ನು ಭಾರತ ಸರ್ಕಾರ ಕೈಗೊಂಡಿದೆ. ಅದಕ್ಕಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಕರ್ನಾಟಕವೂ ಸೇರಿದಂತೆ ದೇಶದ ಉದ್ದಗಲಕ್ಕೆ ಹಲವು ಕೊಲೆ, ಶಾಂತಿಭಂಗ ಕೃತ್ಯಗಳಲ್ಲಿ ಭಾಗಿಯಾಗಿದ್ದಲ್ಲದೆ ಭಾರತವನ್ನು 2047ರ ಒಳಗೆ ಅಮೃತ ಕಾಲ ಅಂತ ನಾವು ಕರಿತೇವೋ ಆ ಅಮೃತ ಕಾಲದಲ್ಲಿ ಮೊಘಲ್ಸ್ತಾನ್ ಕಲ್ಪನೆಯ ಮೂಲಕ ಭಾರತ ವಿಭಜನೆಯ ಸಂಚು ನಡೆಸಿ PFI ಮತ್ತು ಅದರ ಅಂಗಸಂಸ್ಥೆಗಳು ಮಾಡಿದ್ದು ಅಂತಕ್ಕಂಥದ್ದು ಪ್ರಾಥಮಿಕ ತನಿಖೆಯಲ್ಲಿ ಸಿಕ್ಕಿರುವಂಥ ಮಾಹಿತಿ. ರಾಷ್ಟ್ರಭಕ್ತ ಸಂಘಟನೆ ಮತ್ತು ರಾಷ್ಟ್ರಭಕ್ತ ನಾಯಕರನ್ನು ಗುರಿಯಾಗಿಟ್ಕೊಂಡು ಹತ್ಯೆ ನಡೆಸ್ತಕ್ಕಂಥ ಸಂಚಿನಲ್ಲಿ ಇವರು ತೊಡಗಿದ್ರು ಅನ್ನೋ ಮಾಹಿತಿಯ ಜೊತೆಗೆ ಹಿಂದೆ ಕಾಂಗ್ರೆಸ್ ಆಡಳಿತದಲ್ಲಿದ್ದ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ನಡೆದಂಥ 32ಕ್ಕೂ ಹೆಚ್ಚು ಹಿಂದೂ ಕಾರ್ಯಕರ್ತರ ಕೊಲೆಯ ಹಿಂದೆ PFIನ ಮಾಸ್ಟರ್ ಮೈಂಡ್ ಇದೆ ಅಂತಕ್ಕಂಥ ವರದಿಯನ್ನು ಕೂಡ ಪ್ರಾಥಮಿಕ ತನಿಖೆಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಬಹುಶಃ ಹೀಗೆ ಬಿಟ್ಟಿದ್ರೆ ಭಾರತ ಅಂತರ್ಯುದ್ಧವನ್ನು ಎದುರಿಸಬೇಕಾದಂಥ ಪರಿಸ್ಥಿತಿ ಬರ್ತಾ ಇತ್ತು. ಅನಗತ್ಯ ಭಯವನ್ನ ನಿರ್ಮಾಣ ಮಾಡಿ ಮುಸಲ್ಮಾನರನ್ನ ದೇಶದ ವಿರುದ್ಧ ಎತ್ಕಟ್ಟೋದ್ರ ಜೊತೆಗೆ ಎಡಪಂಥೀಯ ಉಗ್ರವಾದಿಗಳ ಜೊತೆಗೆ ಕೈಜೋಡಿಸಿ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ವಿರುದ್ಧ ಅಪಪ್ರಚಾರ ಮಾಡುವ ಕೃತ್ಯದಲ್ಲಿ ಇವರು ತೊಡಗಿದ್ರು ಅಂತಕ್ಕಂಥದ್ದು ಪ್ರಾಥಮಿಕ ವರದಿಯಲ್ಲಿ ಉಲ್ಲೇಖವಾಗಿರುವಂಥ ಅಂಶ. ಇವರ ಜೊತೆಗಿರುವವರು ಇರ್ಬೋದು ಅಥವಾ ಇವರಿಗೆ ಬೆಂಬಲಿಸುವವರು ಇರ್ಬೋದು. ಇವರು ಯಾರು ಭಾರತ ಪ್ರೇಮಿಗಳಲ್ಲ,
ಸಂವಿಧಾನ ಪ್ರೇಮಿಗಳೂ ಅಲ್ಲ. ಇವರೆಲ್ಲರೂ ಭಾರತ ವಿರೋಧಿಗಳು, ಭಾರತ ವಿಭಜಿಸುವಂತ ಸಂಚನ್ನ ಇಟ್ಕೊಂಡಿರ್ತಕ್ಕಂಥವ್ರು. ನೋಡಿ, ಯಾವುದೇ ಸಂಸ್ಥೆ ದೇಶಕ್ಕೆ ಶಾಂತಿಗೆ ವಿರುದ್ಧವಾಗಿ ನಡ್ಕೊಳ್ತಾ ಇದ್ರೆ ಎಲ್ಲರನ್ನೂ ಕೂಡ ನಾವು ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಿ ಅಂತೇಳಿ ನಾವು ಹಿಂದೆ ಕೂಡ ಒತ್ತಾಯ ಮಾಡಿದ್ದೇವೆ. ನಮ್ಮ ನಾಯಕರುಗಳೆಲ್ಲ ಈಗಾಗಲೇ ಕೆಲವರೆಲ್ಲ ಟ್ವೀಟ್ ಕೂಡ ಎಲ್ಲ ಮಾಡಿದ್ದಾರೆ. ನಾನು ಕೂಡ ಹೇಳೋದಿಷ್ಟೇ, ಕಾನೂನು ಎಲ್ಲರಿಗೂ ಒಂದೇ ಆಗಬೇಕು. ಯಾರು ಈ ದೇಶದಲ್ಲಿ ಅಶಾಂತಿ ಮೂಡಿಸ್ತಾರೆ ಅವರೆಲ್ಲರೂ ಮೇಲೂ ಕೂಡ ಕ್ರಮವನ್ನು ಕೈಗೊಳ್ಳಬೇಕು. ಅದಕ್ಕೆಲ್ಲ ನಾವು ಸ್ವಾಗತವನ್ನು ನಾವು ಮಾಡ್ತೇವೆ. ಇನ್ನು ಯಾರು ಉಳ್ಕೊಂಡಿದ್ದಾರೆ ಅವರೇ ಅದಕ್ಕೆ ತೀರ್ಮಾನ ಮಾಡಬೇಕು. ನಾವಲ್ಲ ಸರ್ಕಾರ ನಡೆಸ್ತಾ ಇರೋದು. ನಾವೇನು ಸಲಹೆ ಕೊಟ್ಟರು ಅವ್ರು ಮಾಡೋದಿಲ್ಲ. ಹಿಂದೆ ಎಲ್ಲ ಬೇಕಾದಷ್ಟು ನಾವು ಹೇಳಿದೀವಿ. ಸೊ ಅವರು ರಾಜ್ಯ ದೇಶ ಕಾಪಾಡಕ್ಕೆ ಕ್ರಮ ಕೈಗೊಳ್ಳಿ. ಟೆಲಿಂಗ್ ಯು ಸಿ ವಾಟ್ ಎವರ್ ಮೇ ಬಿ, ಯಾರು ಪ್ರಚೋದನೆಕಾರಕವಾದಂತ ವಿಚಾರವನ್ನ ಮಾಡ್ತಾ ಇದ್ದಾರೆ, ಯಾರು ಮನಸ್ಸನ್ನ, ಬೇರೆ ಸಮಾಜವನ್ನ ಮನಸ್ಸನ್ನ ನೋಯಿಸ್ತಾ ಇದ್ದಾರೆ, ಅಶಾಂತಿ ಮೂಡಿಸ್ತಾ ಇದ್ದಾರೆ, ಎಲ್ಲರೂ ಅದಕ್ಕೆ ಸೇರ್ಕೊಳ್ಬೇಕು. ಶಾಂತಿಗೆ ಭಂಗ, ಕಾನೂನು ಬಾಹಿರ ಚಟುವಟಿಕೆ ನಡೆಸ್ತಾ ಇದ್ದಂತ PFI ಸಂಘಟನೆ ಸೇರಿ 5 ಸಂಘಟನೆಗಳನ್ನ ಬಿಜೆಪಿ ಕೇಂದ್ರ ಸರ್ಕಾರ ನಿಷೇಧ ಮಾಡಿ ಆದೇಶ ಹೊರಡಿಸಿದೆ. ಸುಮಾರು ವರ್ಷಗಳಿಂದ ಈ ರಾಷ್ಟ್ರದಲ್ಲಿ ಭಯೋತ್ಪಾದಕ ಕೆಲಸಕ್ಕೆ ಎಸಗುತ್ತಿದ್ದ ಈ ಸಂಘಟನೆಗಳು ದೇಶಕ್ಕೆ ಮಾರಕ ಆಗಿದ್ದು, ಈ ಸಂಘಟನೆಯನ್ನು ನಿಷೇಧ ಮಾಡುವಂತೆ ಬಹುದಿನಗಳ ಬೇಡಿಕೆ ಆಗಿತ್ತು. ಸತತ ಹೋರಾಟಗಳು ನಡೆದಿದ್ದು ಅದರ ಫಲವಾಗಿ ಜಯ ಸಿಕ್ಕಿದೆ. PFI ಸೇರಿ 5 ಸಂಘಟನೆಗಳನ್ನ ನಿಷೇಧ ಮಾಡಿದಂಥ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ, ಗೃಹ ಸಚಿವ ಅಮಿತ್ ಶಾ ಜಿ ಅವರಿಗೆ ನಾನು ರಾಜ್ಯದ ಜನತೆಯ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಭಾಳ ಹಿಂದೆನೇ ಕೆಲಸ ಆಗಬೇಕಾಗಿತ್ತು. ಈಗಲಾದರೂ ಈ ಒಂದು ತೀರ್ಮಾನ ತಗೊಂಡದ್ದು ಸ್ವಾಗತಾರ್ಹ ಸಂಗತಿ. ಯಾವುದೇ ರೀತಿಯಲ್ಲಿ 5 ಸಂಘಟನೆ ಬೇರೆ ಬೇರೆ ರೂಪದಲ್ಲಿದ್ದು ಎಲ್ಲವನ್ನು ಇವತ್ತು ಬ್ಯಾನ್ ಮಾಡಿರೋದ್ರಿಂದ ಬೇರೆ ಯಾವ ರೂಪದಲ್ಲೂ ತಲೆ ಎತ್ತಕ್ಕೆ ಬಿಡೋದಿಲ್ಲ. ಹಾಗೇನಾರ ತಲೆ ಎತ್ತುವಂತ ಪ್ರಯತ್ನ ಯಾರಾದರೂ ಮಾಡಿದ್ರೆ ಅದು ತಕ್ಕ ಶಾಸ್ತಿಯನ್ನ ಗೃಹ ಸಚಿವರು ಮತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಮೊನ್ನೆ ಗುರುವಾರ ನಡೆದಂತಹ NIA ದಾಳಿಯಿಂದ ಏನೇನು ಸಿಕ್ಕಿದೆ, ಯಾವೆಲ್ಲ ಸಾಕ್ಷಿಗಳನ್ನ ಕಲೆ ಹಾಕಲಾಗಿದೆ, ವಿವಿಧ PFI ಕಚೇರಿಗಳಲ್ಲಿ ಏನೇನೆಲ್ಲ ಸಿಕ್ಕಿದೆ ಅನ್ನೋದರ ಡೀಟೇಲ್ಸ್ ಅನ್ನ ನಾವು ನೋಡ್ತಾ ಹೋಗೋದಾದ್ರೆ, ಸೀಸ್ ಮಾಡಿದ ವಸ್ತುಗಳ ಬಗ್ಗೆ ಈಗಾಗಲೇ NIA ದಾಖಲೆಯನ್ನ ರಿಲೀಸ್ ಮಾಡಿದೆ. ಮೊನ್ನೆ 15 ರಾಜ್ಯಗಳಲ್ಲಿ 93 ಸ್ಥಳಗಳಲ್ಲಿ ಏಕಕಾಲಕ್ಕೆ NIA ಅಧಿಕಾರಿಗಳು ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಅನೇಕ ಸಾಕ್ಷಿಗಳನ್ನು ಸಂಗ್ರಹ ಮಾಡಲಾಗಿದೆ, ಅನೇಕ ದಾಖಲೆಗಳು ಸಿಕ್ಕಿದೆ. ಉತ್ತರ ಪ್ರದೇಶದ ಬಾರಾಬಂಕಿಯಲ್ಲಿ ಸಿಕ್ಕಿತ್ತು LED ದಾಖಲೆ. ಅಂದ್ರೆ ಈಗಾಗಲೇ ಬಾಂಬ್ ಮೇಕಿಂಗ್ ಬಗ್ಗೆ ನದೀಂ ಬಳಿ ಡಾಕ್ಯುಮೆಂಟ್ ಕೂಡ ಇತ್ತು. ಬಾಂಬ್ ತಯಾರಿಕೆ ಬಗ್ಗೆ ಅಧ್ಯಯನವನ್ನ ಮಾಡಿದ್ದ ನದೀಂ ಅನ್ನೋದರ ಬಗ್ಗೆ ಕೂಡ ಸಾಕಷ್ಟು ಸಾಕ್ಷ್ಯ ಸಿಕ್ಕಿತ್ತು. ಉತ್ತರ ಪ್ರದೇಶದ ಕಾಂಡ್ರಾದಲ್ಲೂ ಕೂಡ ಸಾಕ್ಷ್ಯ ಸಿಕ್ಕಿತ್ತು. ಇನ್ನು LED ಬಳಕೆ ಬಗ್ಗೆ ಅಧ್ಯಯನವನ್ನ ಕೂಡ ಮಾಡಿದ್ದ ಅಹಮದ್ ಬೇಗ್, ಬಾಂಬ್ ತಯಾರಿಕಾ ಉಪಕರಣದ ಬಗ್ಗೆ ಕೂಡ ಬೇಗ್ ಓದಿಕೊಂಡಿದ್ದ. ತಮಿಳುನಾಡಿನಲ್ಲಿ SDPI ಮೇಲೆ ದಾಳಿಯಾಗಿತ್ತು. ದಾಳಿ ಆದಂತಹ ಸಂದರ್ಭದಲ್ಲಿ ಬರ್ಕತ್ತುಲ್ಲಾ ಮನೆಯಲ್ಲಿ LHR 80 ಸೀಸ್ ಮಾಡಿದ್ರು NIA ಅಧಿಕಾರಿಗಳು. ವಾಕಿ ಟಾಕಿಯನ್ನ ಸೀಸ್ ಮಾಡಿತ್ತು NIA ಟೀಮ್. ಇನ್ನು ಬೆಂಗಳೂರಿನ ಶಾಹಿದ್ ಖಾನ್ ಮನೆಯಲ್ಲಿ ಹಣವನ್ನ ಸೀಸ್ ಮಾಡಿದ್ರು ಅಧಿಕಾರಿಗಳು. ಕೋಲ್ಕತ್ತಾದಲ್ಲಿ ಫಿಸಿಕಲ್ ಎಜುಕೇಶನ್ ಗೈಡ್ ಕೂಡ ಅಲ್ಲಿ ಪತ್ತೆಯಾಗಿತ್ತು. ದೇಹವನ್ನ ಯಾವ ರೀತಿಯಾಗಿ ಎಲ್ಲ ಗಟ್ಟಿಮುಟ್ಟಾಗಿ ಇಟ್ಟುಕೊಳ್ಳಬೇಕು ಅನ್ನುವಂತಹ ತರಬೇತಿಯ ಬುಕ್ ಅದಾಗಿತ್ತು. ಅದನ್ನ ಕೂಡ ಅಧಿಕಾರಿಗಳು ಸೀಸ್ ಮಾಡಿಕೊಂಡಿದ್ದಾರೆ. ಮಹಾರಾಷ್ಟ್ರದಲ್ಲೂ ಕೂಡ ಇದೇ ರೀತಿಯಾದಂತಹ ಫಿಸಿಕಲ್ ಎಜುಕೇಶನ್ ಗೈಡ್ ಪತ್ತೆಯಾಗಿತ್ತು. ಇರ್ಫಾನ್ ಮಿಲ್ ಅನ್ನುವಾತನ ಮನೆಯಲ್ಲಿ ಚಾಕು ಚೂರಿ ಪತ್ತೆಯಾಗಿತ್ತು. ಪೆಟ್ರೋಲ್ ಬಾಂಬ್ ಎಸೆದ ಬಗ್ಗೆ NIAಗೆ CCTV ಸಾಕ್ಷಿಗಳು ಕೂಡ ಸಿಕ್ಕಿದೆ. ಇನ್ನು ಕೇರಳದಲ್ಲಿ ಬೈಕ್ ಕಾರುಗಳನ್ನ ಜಖಂಗೊಳಿಸಿದ ಸಾಕ್ಷ್ಯವನ್ನ ಕೂಡ ಅವರ ಸಂದರ್ಭದಲ್ಲಿ ಪತ್ತೆ ಮಾಡಿದ್ದಾರೆ. ಕೇರಳದಲ್ಲಿ ಮೊನ್ನೆ NIA ದಾಳಿ ಆದ ಬಳಿಕ ನಡೆದಂತಹ ಘಟನೆಗಳು, ಸಾರಿಗೆ ಬಸ್ ಮೇಲೆ ಕಲ್ಲು ತೂರಾಟವನ್ನ ಮಾಡಿದ್ರು, ಆ ಒಂದು ಸಾಕ್ಷ್ಯವನ್ನು ಕೂಡ ಕಲೆ ಹಾಕಿದ್ದಾರೆ ಅಧಿಕಾರಿಗಳು. ರಾಷ್ಟ್ರ ಮಟ್ಟದ ನಾಯಕರುಗಳ ಜೊತೆಗೆ PFI ಲಿಂಕ್ ಇರೋದು ಕೂಡ ಇದೇ ಸಂದರ್ಭದಲ್ಲಿ ಪತ್ತೆಯಾಗಿದೆ. ಒಟ್ಟಾರೆಯಾಗಿ ರೇಡ್ ಮಾಡಿದ ಸಂದರ್ಭ ಆಗಿರಬಹುದು, ಆ ನಂತರ ಕಾರ್ಯಕರ್ತರನ್ನ ಮುಖಂಡರುಗಳನ್ನ ಬಂಧಿಸಿದ ನಂತರ ವಿಚಾರಣೆಯ ವೇಳೆ ದಾಳಿಯನ್ನ ಮಾಡಿದ ಸಂದರ್ಭದಲ್ಲಿ ಸಿಕ್ಕಂತಹ ಎಲ್ಲ
ಸಾಕ್ಷಿಗಳನ್ನ ಕೂಡ ಈಗಾಗಲೇ ರಿಲೀಸ್ ಮಾಡಿದ್ದಾರೆ ಎನ್ಐಎ ಅಧಿಕಾರಿಗಳು. ಆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ವಿಧ್ವಂಸಕ ಕೃತ್ಯಗಳನ್ನ ಮಾಡೋದಕ್ಕೆ ಇವರು ಪ್ಲಾನ್ ಮಾಡ್ಕೊಂಡಿದ್ರು, ಯಾವ ರೀತಿಯಾಗಿ ಬೇರೆ ಬೇರೆ ಸ್ಕೆಚ್ಗಳನ್ನ ಹಾಕೊಂಡಿದ್ರು, ಯಾವ ರೀತಿಯಾಗಿ ತರಬೇತಿಗಳನ್ನ ನೀಡಲಾಗುವಂತಹ ಪ್ರಯತ್ನಗಳನ್ನ ಆ ಒಂದು ಸ್ಕೆಚ್ ಅಲ್ಲಿ ಹಾಕಲಾಗಿತ್ತು, ಹೀಗೆ ಇವರ ಇನ್ವಾಲ್ವ್ಮೆಂಟ್ ಯಾವ ರೀತಿಯಾಗಿತ್ತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ದಾಖಲೆಗಳನ್ನ ಅಧಿಕಾರಿಗಳು ರಿಲೀಸ್ ಮಾಡಿದ್ದಾರೆ. ಈಗಾಗಲೇ ಇದೇ ಆಧಾರದ ಮೇಲೆ ಪಿಎಫ್ಐ ಅನ್ನ ಬ್ಯಾನ್ ಮಾಡಲಾಗಿದೆ. ಇನ್ನು ರಾಷ್ಟ್ರ ಮಟ್ಟದ ನಾಯಕರ ಜೊತೆಗೂ ಕೂಡ ಪಿಎಫ್ಐ ಲಿಂಕ್ ಇರೋದ್ರ ಬಗ್ಗೆ ಕೂಡ ಸಂದರ್ಭದಲ್ಲಿ ಎನ್ಐಎ ಅಧಿಕಾರಿಗಳಿಗೆ ಮಾಹಿತಿ ಸಿಗುತ್ತೆ. ತಮಿಳುನಾಡಿನಲ್ಲಿ ಎಸ್ಡಿಪಿಐ ಮೇಲೆ ದಾಳಿ ಆದಂತಹ ಸಂದರ್ಭದಲ್ಲಿ, ಕಾರ್ಯಕರ್ತರ ಕಚೇರಿಯ ಮೇಲೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಬರ್ಕತ್ತುಲ್ಲಾ ಮನೆಯಲ್ಲಿ LHR 80 ಅನ್ನ ಕೂಡ ಎನ್ಐಎ ಅಧಿಕಾರಿಗಳು ಸೀಸ್ ಮಾಡಿಕೊಳ್ತಾರೆ. ವಾಕಿ ಟಾಕಿಯನ್ನ ಸೀಸ್ ಮಾಡಿಕೊಂಡಿದ್ದಾರೆ ಎನ್ಐಎ ಅಧಿಕಾರಿಗಳು. ಯಾಕಂದ್ರೆ ಯಾವ ರೀತಿಯಾಗಿ ಬೇರೆ ಬೇರೆ ಕೃತ್ಯಗಳಿಗೆ ಬಳಕೆ ಮಾಡಬೇಕಾಗುತ್ತೆ, ಬೇರೆ ಬೇರೆ ರೀತಿಯಾಗಿ ಹೇಗೆ ಸಂಪರ್ಕವನ್ನ ಇಟ್ಕೊಳ್ಬೇಕಾಗುತ್ತೆ, ಯಾವ ರೀತಿಯಾಗಿ ತರಬೇತಿಯನ್ನ ಪಡ್ಕೊಳ್ಬೇಕಾಗುತ್ತೆ, ಹಾಗೆ ಹಣದ ವ್ಯವಹಾರದ ಬಗ್ಗೆ ಕೂಡ ಈಗಾಗಲೇ ಸಾಕ್ಷಿ ತನಿಖೆಯನ್ನ ಮಾಡಲಾಗ್ತಾ ಇದೆ. ವಿದೇಶದಿಂದ ಹಣದ ವ್ಯವಹಾರಗಳಾಗಿರ್ಬೋದು, ಬ್ಯಾಂಕ್ ಅಕೌಂಟ್ಗಳ ವಿಚಾರದ ಬಗ್ಗೆ ಕೂಡ ಈಗಾಗಲೇ ತನಿಖೆಯನ್ನ ಮಾಡಲಾಗ್ತಾ ಇದ್ದು, ಇರ್ಫಾನ್ ಮಿಲ್ ಅನ್ನುವಂತನ ಮನೆಯಲ್ಲಿ ಚಾಕು ಚೂರಿ ಪತ್ತೆಯಾಗಿರುವ ಬಗ್ಗೆ ಕೂಡ ಎನ್ಐಎ ಈಗಾಗಲೇ ಏನ್ ಸಿಕ್ಕಿತ್ತು, ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಆಗಿರ್ಬೋದು, ಆ ನಂತರದ ಘಟನೆಗಳಾಗಿರ್ಬೋದು, ಇವೆಲ್ಲದರ ಸಾಕ್ಷಿಗಳನ್ನ ಸಂಗ್ರಹ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಆ ಒಂದು ವಿಚಾರವನ್ನ ಇಟ್ಟುಕೊಂಡು ನಾವು ನೋಡೋದಾದ್ರೆ ಎಲ್ಲ ಪೂರ್ವ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗಿತ್ತು. ಬ್ಯಾನ್ ಮಾಡೋದು ಅಷ್ಟು ಸುಲಭ ಅಲ್ಲ. ಯಾಕಂದ್ರೆ ಅದಕ್ಕೆ ಬೇಕಾದಂತಹ, ಒಂದು ವೇಳೆ ಕೋರ್ಟ್ಗೆ ಹೋದ್ರೂ ಕೂಡ ಅದಕ್ಕೆ ಬೇಕಾದಂತಹ ಸಾಕ್ಷ್ಯಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನೇ ಕೋರ್ಟ್ ಕೇಳೋದು. ಯಾವ ರೀತಿಯಾದ ಕೃತ್ಯಗಳನ್ನ ಇವರು ಮಾಡೋದಕ್ಕೆ ರೆಡಿ ಆಗಿದ್ರು, ದೇಶದ ಐಕ್ಯತೆ ಆಗಿರ್ಬೋದು, ಸಮಗ್ರತೆ ಆಗಿರ್ಬೋದು, ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನ ಹಾಳು ಮಾಡುವಂತಹ ಅಥವಾ ಆ ರೀತಿಯಾಗಿ ಒಂದು ರೀತಿಯಂತಹ ಇಂಟರ್ನಲ್ ಸೆಕ್ಯೂರಿಟಿ ವ್ಯವಸ್ಥೆಗೆ ಹಾಳು ಮಾಡುವಂತಹ, ಭದ್ರತೆಗೆ ಹಾಳು ಮಾಡುವಂತಹ ಕಾರ್ಯಚಟುವಟಿಕೆಗಳಲ್ಲಿ ಏನೇನು ತೊಡಗಿಸಿಕೊಂಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಸಾಕ್ಷ್ಯಗಳನ್ನ ಕೇಳಲಾಗುತ್ತೆ. ಈ ಹಿನ್ನೆಲೆಯಲ್ಲಿ ಎನ್ಐಎ ಅಧಿಕಾರಿಗಳು ಸಾಕಷ್ಟು ದಾಖಲೆಗಳನ್ನ ಕೂಡ ಈಗಾಗಲೇ ರಿಲೀಸ್ ಮಾಡಿದ್ದಾರೆ. ಇನ್ನು ಈಗಾಗಲೇ ನಾವು ನೋಡ್ತಾ ಹೋಗ್ಬೋದು, ಸಾಕಷ್ಟು ಹಣದ ವಿಚಾರ ಆಗಿರ್ಬೋದು, ಹಾಗೆ ಶಸ್ತ್ರಾಸ್ತ್ರಗಳ ವಿಚಾರಗಳಾಗಿರ್ಬೋದು, ಇವೆಲ್ಲವೂ ಕೂಡ ಎಲ್ಲೆಲ್ಲಿ ಸಿಕ್ತು, ಯಾವ ರೀತಿಯಾಗಿ ಯಾರ್ಯಾರ ಮನೆಯಲ್ಲಿ ಸಿಕ್ಕಿದೆ, ತರಬೇತಿಯ ವಿಚಾರಗಳು, ಬುಕ್ ಆಗಿರಬಹುದು ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಒಂದು ರೀತಿಯ ಟ್ರೈನಿಂಗ್ ಗಳನ್ನ ಮಾಡುವಂತಹ ವಿಚಾರಗಳಾಗಿರ್ಬೋದು, ಇವೆಲ್ಲವನ್ನ ಕೂಡ ಅನೇಕ ಅವರಿಗೆ ಡೈರಿಗಳು ಕೂಡ ಸಿಕ್ಕಿದೆ. ಅನೇಕ ಕಡೆಗಳಲ್ಲಿ ಬೇರೆ ಬೇರೆ ರೀತಿಯ ಡೈರಿಗಳು ಕೂಡ ಸಿಕ್ಕಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಅವೆಲ್ಲವನ್ನ ಕೂಡ ಈಗಾಗಲೇ ಎನ್ಐಎ ಅಧಿಕಾರಿಗಳು ದಾಖಲೆಗಳನ್ನ ರಿಲೀಸ್ ಮಾಡಿದ್ದಾರೆ. ಆ ಒಂದು ದಾಖಲೆಗಳ ಫೋಟೋಗಳನ್ನು ಸಮೇತವಾಗಿ ಈಗಾಗಲೇ ನಮಗೆ ದಾಖಲೆ ನೀಡಿರೋದನ್ನು ನಾವು ಗಮನಿಸಬಹುದು. ಪಿಎಫ್ಐ ಬ್ಯಾನ್ಗೆ ಸಾಕ್ಷ್ಯವಾಗಿ ಶಾಹಿದ್ ಖಾನ್ ಮನೆ ಮೇಲೆ ಬೆಂಗಳೂರಲ್ಲಿ ಯಾವ ರೀತಿಯಾಗಿ ದಾಳಿ ಮಾಡಿದಾಗ ಅಪಾರ ಪ್ರಮಾಣದ ನಗದು ಅನ್ನ ಅಲ್ಲಿ ವಶಕ್ಕೆ ಪಡೆಯಲಾಗಿತ್ತು, ಯಾವ ರೀತಿಯಾಗಿ ಬರುತ್ತೆ, ಎಲ್ಲಿಂದ ಫಂಡ್ ಬರುತ್ತೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಇರುತ್ತೆ. ಬೇರೆ ಬೇರೆ ಉಗ್ರ ಸಂಘಟನೆಗಳ ಜೊತೆಗೆ ಲಿಂಕ್ ಇರುವಂತಹ ಮಾಹಿತಿ ಕೂಡ ಸಿಗುತ್ತೆ. ಬೇರೆ ಬೇರೆ ರೀತಿಯ ಟ್ರೈನಿಂಗ್ ಗಳನ್ನ ಇವರು ಪಡ್ಕೊಂಡಿರುವಂತದ್ದು, ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಟ್ರೈನಿಂಗ್ ಗಳನ್ನ ಪಡ್ಕೊಳ್ಳಿಕ್ಕೆ ಹೋಗಿರುವಂತದ್ದು, ಇವೆಲ್ಲದರ ಮಾಹಿತಿಯನ್ನು ಕೂಡ ಕಲೆ ಹಾಕಲಾಗಿತ್ತು. ಅವೆಲ್ಲದರ ಆಧಾರದ ಮೇಲೆ ಮತ್ತೊಮ್ಮೆ ನಿನ್ನೆ ಎನ್ಐಎ ಕೊಟ್ಟಂತಹ ಮಾಹಿತಿಯ ಆಧಾರದ ಮೇಲೆನೆ, ಇಡಿ ಆಗಿರಬಹುದು, ಗುಪ್ತಚರ ಇಲಾಖೆ ಕೊಟ್ಟಂತಹ ಮಾಹಿತಿಯ ಆಧಾರದ ಮೇಲೆನೆ ಅನೇಕರನ್ನ ವಶಕ್ಕೆ ಪಡೆಯಲಾಗಿತ್ತು. ಕೇಂದ್ರ ಸರ್ಕಾರ ಈಗಾಗಲೇ ಪಿಎಫ್ಐ ಅನ್ನ ನಿಷೇಧ ಮಾಡಿರುವ ಹಿನ್ನೆಲೆಯಲ್ಲಿ ಶರತ್ ಮಡಿವಾಳ ತಂದೆ ತನಿಯಪ್ಪ ಮಡಿವಾಳ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಪಿಎಫ್ಐ ಬ್ಯಾನ್ ಸುದ್ದಿ ತಿಳಿದು ತುಂಬಾ ಖುಷಿಯಾಗಿದೆ ಅನ್ನುವಂತಹ ವಿಚಾರವನ್ನ ಅವರು ಹೇಳ್ಕೊಂಡಿದ್ದಾರೆ. ಯಾಕಂದ್ರೆ 2017ರಲ್ಲಿ ಶರತ್ ಮಡಿವಾಳ ಒಂದು ಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾದಂತಹ ಸಾಕ್ಷಿಗಳು ಸಿಕ್ಕಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಅವರಿಗೆ ಜಾಮೀನು ಕೂಡ ಸಿಕ್ಕಿದೆ ಈ ಒಂದು ಆರೋಪಿಗಳಿಗೆ. ಈ ಹಿನ್ನೆಲೆಯಲ್ಲಿ ಈಗ ಅದರ ಬಗ್ಗೆ ಬೇಸರವನ್ನ ಕೂಡ ತನಿಯಪ್ಪ ಮಡಿವಾಳ ವ್ಯಕ್ತಪಡಿಸಿದ್ರು. ಈಗ ಪಿಎಫ್ಐ ಬ್ಯಾನ್ ಆಗಿದೆ, ಅಮಾಯಕರನ್ನ ಪಿಎಫ್ಐ ಅವರು ಹತ್ಯೆ ಮಾಡ್ತಾರೆ, ಭಗವಧ್ವಜ ಹಿಡಿದಿದ್ದಕ್ಕೆ ನನ್ನ ಮಗನನ್ನ ಕೊಂದ್ರು, ಸರಿಯಾದ FIR ಆಗದಿದ್ದಕ್ಕೆ ಬೇಲ್ ಸಿಕ್ಕಿದೆ ಅನ್ನುವಂತಹ ವಿಚಾರವನ್ನ ಕೂಡ ಇದೇ ಸಂದರ್ಭದಲ್ಲಿ ತನಿಯಪ್ಪ ಮಡಿವಾಳ್ ನ್ಯೂಸ್ 18 ಜೊತೆ ಹೇಳಿದ್ದಾರೆ. ತನಿಯಪ್ಪ ಮಡಿವಾಳ ಅವರನ್ನ ನಮ್ಮ ರಿಪೋರ್ಟರ್ ಕಿಶನ್ ಮಾತನಾಡಿಸಿದ್ದಾರೆ, ಏನ್ ಹೇಳಿದ್ದಾರೆ ನೋಡಿ. PFI ಸಂಘಟನೆಯನ್ನ ಕೇಂದ್ರ ಸರ್ಕಾರ ಬ್ಯಾನ್ ಮಾಡಿದೆ. ಸರ್ಕಾರದ ನಿರ್ಧಾರದ ಬಗ್ಗೆ ಬಿಜೆಪಿ ಮತ್ತು ಹಿಂದೂ ಸಂಘಟನೆಗಳು ಖುಷಿ ವ್ಯಕ್ತಪಡಿಸಿದೆ. ಇನ್ನೊಂದೆಡೆ ರಾಜ್ಯದಲ್ಲಿ ಹತ್ಯೆಯಾದಂತಹ ಹಿಂದೂ ಸಂಘಟನೆಯ ಯುವಕರ ಹೆತ್ತವರು ಕೂಡ ತುಂಬಾ ಇದಕ್ಕೆ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಮುಖವಾಗಿ 2017ರಲ್ಲಿ ಬಂಟ್ವಾಳದ BC ರೋಡ್ನಲ್ಲಿ ನಡೆದಂತಹ ಘಟನೆ, ಅದು RSS ಕಾರ್ಯಕರ್ತ ಶರತ್ ಮಡಿವಾಳ ಅವರ ಹತ್ಯೆ ಇಡೀ ರಾಜ್ಯದಲ್ಲಿ ಸಂಚಲನವನ್ನು ಉಂಟು ಮಾಡಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 18 ಮಂದಿ PFI ಕಾರ್ಯಕರ್ತರನ್ನು ಕೂಡ ಪೊಲೀಸರು ಬಂಧನ ಮಾಡಿದ್ರು ಮತ್ತು ಇದಕ್ಕೆ ಕೇವಲ ಕೋಮುದ್ವೇಷ ಮಾತ್ರ ಕಾರಣ ಅನ್ನೋದು ಕೂಡ ಈ ಕೊಲೆಯಲ್ಲಿ ರುಜುವಾತಾಗಿತ್ತು. ಎಲ್ಲ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆ ಶರತ್ ಮಡಿವಾಳ ಅವರ ತಂದೆ ತನಿಯಪ್ಪ ಮಡಿವಾಳ
ಸರ್, ಏನು ಹೇಳ್ತೀರಿ? ಇವತ್ತು ಸರ್ಕಾರ PFI ಅನ್ನು ಬ್ಯಾನ್ ಮಾಡಿದೆ. ಇದು ಈ ಕೇಸ್ನಲ್ಲಿ ಈ ವಿಷಯದಲ್ಲಿ ಸರ್ಕಾರ ತಗೊಂಡ ದಿಟ್ಟ ನಿಲುವು ನನಗೆ ಬಹಳ ಖುಷಿಯಾಗಿದೆ. ಇದು ದಿಟ್ಟ ನಿಲುವು, ಇದು ಶಾಶ್ವತವಾಗಿ ಉಳಿಬೇಕು. ಇನ್ನು ಕೆಲವೇ ಸಮಯದಲ್ಲಿ ಇದನ್ನು ಅವರು ಒಳ್ಳೆಯ ರೀತಿಯಲ್ಲಿ ಇರ್ತಾರೆ ಅಂತ ಹೇಳಿಬಿಟ್ಟು ಅದನ್ನು ಬಿಡಬಾರ್ದು. ಅದು ಶಾಶ್ವತವಾಗಿರಬೇಕು. ಇಂಥ ನನ್ನ ಮಗ ಅಮಾಯಕ, ಅವನನ್ನು ಕೊಂದ ಹಾಗೆ ಇನ್ನು ಬೇರೆಯವರಿಗೆ ಇದೆಲ್ಲ ಬರಬಾರ್ದು. ಮುಂದಕ್ಕಾದರೂ ಇದು ಸರಿಯಾದ ಒಂದು ಕಾನೂನಾಗಿ ಇರಬೇಕು. ಈಗ PFI ಇಂದ ಹತ್ಯೆ ಆದವರು ಈಗ ಶರತ್ ಮಡಿವಾಳ ಆಗಿರ್ಬೋದು, ಮೊನ್ನೆ ತಾನೇ ಪ್ರವೀಣ್ ನೆಟ್ಟಾರ್ ಆಗಿರ್ಬೋದು, ಎಲ್ಲರೂ ಕೂಡ ಅಮಾಯಕರೇ. ಯಾಕೆ ಅವರು ಅಮಾಯಕರನ್ನು ಟಾರ್ಗೆಟ್ ಮಾಡ್ತಾರೆ ಅಂತ? ಅವರಿಗೆ ಬಹಳ ಸುಲಭ ಆಗ್ತದೆ. ಅಮಾಯಕರು ಏನು ಮಾಡೋದಿಲ್ಲ. ಇವರು ಸತ್ಯ ಧರ್ಮದಲ್ಲಿ ನಡೆಯುವವರು. ಈ ಸತ್ಯ ಧರ್ಮವನ್ನು ನಾವು ಹೇಗೆ ಅವರನ್ನು ಸಂಹಾರ ಮಾಡಬೇಕಂತೇಳಿ ನಿರ್ಧಾರ ಮಾಡಿಕೊಂಡು ಅವರು ಮಾಡುವಂಥದ್ದು ಕೆಲಸ ಇದು. ನೀವು 2017ರಿಂದ ಕೂಡ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ರಿ, ನಿಷೇಧ ಮಾಡಿ ಮಾಡಿ ಅಂತ ಹೇಳಿ. ಸದ್ಯ ಕೊನೆಗೂ ಈ ದಿನ ಬಂದಿದೆ. ಎಷ್ಟು ಖುಷಿ ಆಗ್ತಿದೆ ಬೆಳಗ್ಗೆ ವಿಚಾರ ಕೇಳಿದಾಗ? ನಾನು ನಿಜವಾಗಿಯೂ ಮಾಧ್ಯಮದಲ್ಲಿ ಈ ವಿಚಾರವನ್ನು ಕಂಡ ನಂತರ ನನಗೆ ಅದು ಆದ ಖುಷಿಯೇ ಬೇರೆ. ಆದದ್ದು ಬಹಳ ಸಂತೋಷ ಆಗಿದೆ. ಅದನ್ನು ಖುಷಿ ಪಟ್ಟುಕೊಂಡಿದ್ದೇನೆ. ಆದ್ದರಿಂದ ಮುಂದೆ ಇದನ್ನು ಊರ್ಜಿತವಾಗಿ ಇಟ್ಟುಕೊಳ್ಬೇಕು. ಈಗ 5 ವರ್ಷ ಮಾತ್ರ ಅಂತ ಈಗ ಆರ್ಡರ್ ಕಾಪಿಯಲ್ಲಿ ಇರುವಂಥದ್ದು. ನೀವೇನು ಹೇಳ್ತೀರಿ? ಶಾಶ್ವತವಾಗಿ ನಿಷೇಧ ಮಾಡಬೇಕು ಅಂತ ಹೇಳ್ತೀರಾ? ಇದು ಶಾಶ್ವತವಾಗಿ ನಿಷೇಧ ಆಗಬೇಕು. ಇದು ಇನ್ನು ಬೇರೆ ಯಾವ ರೀತಿಯಲ್ಲಿಯೂ ತಲೆ ಎತ್ತಬಾರದು. ಎಲ್ಲಿ ಒಂದು ಹುಣ್ಣು ಹೇಗೆ ಅದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಶರೀರದಲ್ಲಿ ಹಬ್ಬುತ್ತದೆ, ಆ ರೀತಿಯಲ್ಲಿ ಅದಕ್ಕೆ ಮದ್ದು ಹಚ್ಚಿ ಅದನ್ನು ಅಲ್ಲಿಗೆ ಸುಟ್ಟು ತೆಗಿಬೇಕದು, ಅದು ಮೇಲೆ ಬರಬಾರದು. ಇದು ಶರತ್ ಮಡಿವಾಳ ಅವರ ತಂದೆ ತನಿಯಪ್ಪ ಮಡಿವಾಳ ಅವರ ಅಭಿಪ್ರಾಯ. ಕಿಶನ್ ಶೆಟ್ಟಿ, ನ್ಯೂಸ್ 18 ಕನ್ನಡ, ಮಂಗಳೂರು. PFI ನಿಷೇಧದ ಬಗ್ಗೆ ಈಗಾಗಲೇ ರಾಜಕೀಯ ಮುಖಂಡರಾಗಿರಬಹುದು, ಬೇರೆ ಬೇರೆ ಸಂಘಟನೆಯವರು ಏನು ಹೇಳಿದ್ದಾರೆ ನೋಡೋಣ. ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂಥ ಕ್ರಾಂತಿಕಾರಿ ಭಗತ್ ಸಿಂಗ್ ಅವರ ಜನ್ಮ ದಿನಾಚರಣೆ ಇವತ್ತು. ಭಗತ್ ಸಿಂಗ್ ಅವರ ಆತ್ಮಕ್ಕೆ ಶಾಂತಿ ಸಿಗುವ ರೂಪದಲ್ಲಿ ರಾಷ್ಟ್ರದ್ರೋಹಿ ಚಟುವಟಿಕೆಗಳು ಮಾಡ್ತಾ ಇರಂತ PFIನ ಇವತ್ತು ಬ್ಯಾನ್ ಮಾಡಿರೋದು ನಿಜಕ್ಕೂ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸಿಕ್ಕಂಥ, ಅವರ ಆತ್ಮಕ್ಕೆ ಸಿಕ್ಕಂಥ ಒಂದು ಶಾಂತಿ ಅಂತ ನಾನು ಭಾವಿಸ್ತೇನೆ. ಯಾಕೆಂತಂದರೆ PFI ಅಂತಿದ್ದಂಗೆ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಅವರು ಯಾವತ್ತೂ ಮಾಡಿಕೊಂಡೇ ಬಂದಿರೋದು. ದೇಶ ವಿರೋಧಿ ಚಟುವಟಿಕೆಗಳು, ಅದೇ ರೀತಿ ಉಗ್ರರ ಜೊತೆಗೆ ಸಂಬಂಧ, ಹತ್ಯೆ, ಹವಾಲ, ಯುವಕರಿಗೆ ದಾರಿ ತಪ್ಪಿಸುವಂಥ ಅನೇಕ ಪ್ರೇರಣೆ, ಜೊತೆಗೆ ವಿದೇಶದಿಂದ ಫಂಡಿಂಗ್, ಇದನ್ನೆಲ್ಲ ಗಮನಿಸಿದಾಗ ಹಿಂದೂ ಯುವಕರ ಹತ್ಯೆ ಅಂತೂ ಸಾಕಷ್ಟು ಮಾಡ್ತಾ ಇದ್ದಂಥ ಒಂದು ಉಗ್ರ ಚಟುವಟಿಕೆ. ಈ ಸಂಘಟನೆಯನ್ನು ಬ್ಯಾನ್ ಮಾಡೋದನ್ನು ಇಡೀ ದೇಶದ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅಂತ ಯೋಚನೆ ಮಾಡಿದಂತೆ ಎಲ್ಲ ರಾಷ್ಟ್ರ ಪ್ರೇಮಿಗಳು ಕೂಡ ಇವತ್ತು ಸಮಾಧಾನ ಆಗಿ ಅಂತ ನಾನು ಭಾವಿಸ್ತೇನೆ. ಸುರಕ್ಷತೆ ದೃಷ್ಟಿಯಿಂದ PFI ಬ್ಯಾನ್ ಇದು ಅವಶ್ಯಕತೆ ಇತ್ತು. ನಾನು ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ಕಳೆದ 15 ವರ್ಷದಿಂದ ನಮ್ಮ ಬೇಡಿಕೆ ಇವತ್ತು ಈಡೇರಿದೆ. PFI ಅಂತ ದೇಶದ್ರೋಹಿ, ಸಮಾಜ ಕಂಟಕ, ಇವತ್ತು ಆತಂಕಕಾರಿ ಆದಂಥ ಈ ಸಂಘಟನೆ ಬಹಳ ಮೊದಲೇ ಬ್ಯಾನ್ ಮಾಡಬೇಕಾಗಿತ್ತು ಅಂತನ್ನುವಂಥದ್ದು, ಆದರೂ ಕೂಡ ತಡ ಆದರೂ ಕೂಡ ಬ್ಯಾನ್ ಮಾಡಿದೆಲ್ಲ ಅಂತನ್ನುವಂಥದ್ದು ಈ ದೇಶದ ಅಪಾಯವನ್ನ, ಗಂಡಾಂತರವನ್ನ ತಡೆಯುವಂತ ಪ್ರಕ್ರಿಯೆ ಮಾಡಿದೆ. ಯುವಕರು ಯಾವ ದಾರಿಗೆ ಹೋಗ್ತಾ ಇದ್ದಾರೆ, ದೇಶದ್ರೋಹಿ ಚಟುವಟಿಕೆಯಲ್ಲಿ ತೊಡಗ್ತಾ ಇದ್ದಾರೆ, ಇಂಥ ಸಂಘಟನೆಗಳನ್ನು ಪ್ರೋತ್ಸಾಹ ಮಾಡಬಾರದು. ಕೂಡಲೇ ಸರ್ಕಾರಕ್ಕೆ ಗಮನಕ್ಕೆ ತರಬೇಕು. ಮುಸ್ಲಿಮರ ಈ ಮಾನಸಿಕತೆಯನ್ನು ಬದಲಾವಣೆ ಮಾಡುವಂತಹ ಪ್ರಕ್ರಿಯೆ ಮದರ್ಸಾಗಳಲ್ಲೂ ಆಗಬೇಕು ಅಂತನ್ನುವಂಥದ್ದು ಹೇಳ್ತೀನಿ. ಸೊ ಇವತ್ತು PFI ಬ್ಯಾನ್ ಮಾಡಿದಂತ ಕೇಂದ್ರ ಸರ್ಕಾರಕ್ಕೆ ನಾನು ಸಾವಿರ ಪ್ರಣಾಮಗಳನ್ನ, ಅಭಿನಂದನೆಗಳನ್ನ ಹೇಳ್ತಾ ಇದ್ದೀನಿ. ಇವತ್ತು ದೇಶದಲ್ಲಿ ವಿಧ್ವಂಸಕ ಕೃತ್ಯಗಳನ್ನು ಮಾಡತಕ್ಕಂಥ ಸಂಸ್ಥೆಗಳು, ಭಯೋತ್ಪಾದನಾ ಚಟುವಟಿಕೆಗಳಿಗೆ ಪ್ರೇರಣೆ ಆಗಿರ್ತಕ್ಕಂಥ ಶಕ್ತಿಗಳನ್ನು ನಿಯಂತ್ರಣ ಮಾಡತಕ್ಕಂಥ ದೃಷ್ಟಿಯಿಂದ PFI ಮತ್ತು ಅದರ ಅಂಗಸಂಸ್ಥೆಗಳನ್ನು ಇವತ್ತು ಕೇಂದ್ರ ಸರ್ಕಾರ ನಿಷೇಧ ಮಾಡಿದೆ. ಈ ದಿಟ್ಟತನದ ಕ್ರಮ ತಗೊಂಡಿರ್ತಕ್ಕಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ, ನಮ್ಮ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತು ನಮ್ಮ ರಾಜ್ಯದಲ್ಲಿ ಬೊಮ್ಮಾಯಿ ಅವರ ನೇತೃತ್ವದಲ್ಲೂ ಇದಕ್ಕೆ ಪೂರಕವಾಗಿರ್ತಕ್ಕಂಥ ದಾಖಲೆಗಳನ್ನು ಕೊಡ್ತಕ್ಕಂಥ ನಿಷೇಧ ಮಾಡಬೇಕು ಅನ್ನತಕ್ಕಂಥ ಆಗ್ರಹವನ್ನು ಮಾಡಿದರೆ ಬೊಮ್ಮಾಯಿ ಅವರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದೊಂದು ಧಾರ್ಮಿಕ ಸಂಸ್ಥೆ ಆಗ್ತಿದ್ರು ನಿಷೇಧ ಆಗ್ತಿರಲಿಲ್ಲ, ರಾಜಕೀಯ ಪಾರ್ಟಿ ಆಗ್ತಿದ್ರು ನಿಷೇಧ ಆಗ್ತಿರಲಿಲ್ಲ. ನೇರವಾಗಿ ಗುಪ್ತಚರ ಇಲಾಖೆ, CBI, ಬಾಕೆಲ್ಲ NIA ತನಿಖೆಯ ಆಧಾರದಲ್ಲಿ ಬಂದಿರತಕ್ಕಂಥ ಮಾಹಿತಿಗಳ ಪ್ರಕಾರ ಮತ್ತು 10 ಕೊಲೆಗಳ ಹಿಂದೆ ಈ ಸಂಸ್ಥೆಗಳು ಇದ್ದದ್ರಿಂದ, ಹತ್ಯೆಗಳ ಹಿಂದೆ ಈ ಸಂಸ್ಥೆಗಳಿದ್ದರಿಂದ ಭಯೋತ್ಪಾದಕರ ಜೊತೆ ನೇರವಾಗಿರ್ತಕ್ಕಂತಹ
ಸಂಬಂಧಗಳಿದ್ದರಿಂದ ಈ ಸಂಸ್ಥೆಯನ್ನು ನಿಷೇಧ ಮಾಡಿದ್ದಾರೆ. ತನಿಖೆ ಆಧಾರದಲ್ಲೇ ನಿಷೇಧ ಆಗಿದೆ. ಒಂದು ದಿನ 2 ದಿನದ ನಿಶ್ಚಯ ಅಲ್ಲ, ಇದು 6-7 ವರ್ಷಗಳಿಂದ ಅದರ ಹಿಂದೆ ಎಲ್ಲವನ್ನ ತನಿಖೆ ಮಾಡಿಕೊಂಡು ಅದರಲ್ಲಿ ಬಂದಿರತಕ್ಕಂಥ ವರದಿ ಆಧಾರದಲ್ಲಿ ನಿಷೇಧ ಆಗಿದೆ. ನೋಡಿ, ಯಾವುದೇ ಇಂಥ ಭಯೋತ್ಪಾದಕ ಚಟುವಟಿಕೆಗಳಿರ್ತಕ್ಕಂಥ ಸಂಸ್ಥೆಗಳನ್ನು ನಮ್ಮ ಪಾರ್ಟಿ ಸಹಿಸೋದಿಲ್ಲ, ನಮ್ಮ ಸರ್ಕಾರ ಸಹಿಸೋದಿಲ್ಲ. ಎಲ್ಲ ಸಂಸ್ಥೆಗಳನ್ನು ಕಟ್ಟುನಿಟ್ಟಿನ ಕ್ರಮ ತಗೊಳ್ಳುತ್ತೆ. ಅದು ಬಿಟ್ಟು ಅವರವರಷ್ಟಕ್ಕೆ ಅವ್ರ ಧಾರ್ಮಿಕ ಕಾರ್ಯಗಳನ್ನು ಮಾಡ್ತಾರೆ, ರಾಜಕೀಯ ಪಾರ್ಟಿಗಳು ಅವ್ರ ಕಾರ್ಯವನ್ನು ಮಾಡ್ತಾರೆ, ಸೇವಾ ಸಂಘಟನೆಗಳಿದ್ದಾವೆ, ಸಾವಿರಾರು ಸಂಘಟನೆಗಳು. ಅವರು ಪ್ರಜಾಪ್ರಭುತ್ವ ಸಂವಿಧಾನಾತ್ಮಕವಾಗಿ ಯಾರೂ ಕೆಲಸ ಮಾಡ್ಬೋದು. ಅದರ ರಾಷ್ಟ್ರ ವಿರೋಧಿ ಕೃತ್ಯದಲ್ಲಿ ಯಾರು ತೊಡಗಿದ್ರು ಅದಕ್ಕೆ ಇದೇ ಶಾಸ್ತಿ ಆಗುತ್ತೆ. ಬಹಳ ವರ್ಷಗಳಿಂದ ಕರ್ನಾಟಕದಲ್ಲಿ ಮತ್ತು ದೇಶದ ಬೇರೆ ಬೇರೆ ಭಾಗಗಳಲ್ಲಿ PFI ಸಂಘಟನೆ ಇವತ್ತು ಹಿಂಸೆಯನ್ನ ಪ್ರಚೋದಿಸಿಕೊಳ್ತಾ ಒಂದು ದೊಡ್ಡ ಸವಾಲಿನ ರೂಪದಲ್ಲಿ ಸಮಾಜಕ್ಕೆ ಭಾರತವನ್ನು ದುರ್ಬಲಗೊಳಿಸುವಂತ ಪ್ರಯತ್ನವನ್ನು ಅವ್ರು ಮಾಡ್ತಾ ಇದ್ರು. ಇದನ್ನ ನಿಷೇಧ ಮಾಡಬೇಕು ಅನ್ನುವಂಥ ಒತ್ತಾಯವನ್ನ ಪ್ರತಿ ಸಂದರ್ಭದಲ್ಲೂ ಕೂಡ ಹೇಳ್ತಾ ಇದ್ವಿ. ಇವತ್ತು ಅದು ಸಾಕಾರಗೊಂಡಿರೋದಕ್ಕೆ ನಮ್ಗೆಲ್ಲರಿಗೂ ಕೂಡ ಸಮಾಧಾನ ತಂದಿದೆ. ಹಿಂಸೆಯನ್ನ ಮಾಡೋದ್ರ ಮುಖಾಂತರವೇ ಸಮಾಜದಲ್ಲಿ ಅಶಾಂತಿಯ ನಾವು ನಿರ್ಮಾಣ ಮಾಡ್ತೇವೆ. ವಿಶೇಷವಾಗಿ ಹಿಂದೂ ಸಂಘಟನೆಯ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡಿಕೊಂಡು ನಿರಂತರವಾದಂತಹ ಹತ್ಯೆಯನ್ನ PFI ಸಂಘಟನೆಗಳು ಮಾಡ್ತಾ ಇತ್ತು. ಅವರ ಉದ್ದೇಶ ಇದ್ದಿದ್ದು ಅವರೇ ಹೇಳಿರುವಂತ ಪ್ರಕಾರ ಭಾರತವನ್ನ ಇಸ್ಲಾಂ ರಾಷ್ಟ್ರವನ್ನಾಗಿ ಮಾಡ್ತೇವೆ ಎನ್ನುವಂತ ದಾಷ್ಟ್ಯದ ಮಾತುಗಳನ್ನು ಅವರು ಹೇಳ್ತಾ ಇದ್ರು. ಇವತ್ತು ಅದಕ್ಕೆ ಸರಿಯಾದಂತಹ ಸಾಕ್ಷಿ ಆಧಾರಗಳೆಲ್ಲದೂ ಕೂಡ ಸಿಕ್ಕಿದ್ರಿಂದ ಕೇಂದ್ರ ಸರ್ಕಾರ ದಿಟ್ಟವಾದಂತಹ ಕ್ರಮಗಳನ್ನು ತೆಗೆದುಕೊಂಡಿದೆ. PFI ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕದಲ್ಲಿ ಬೆಳೆಯಲಿಕ್ಕೆ ಆ ಎಲ್ಲ ಸಂಘಟನೆಯ ಕಾರ್ಯಕರ್ತರನ್ನ ಕಾಂಗ್ರೆಸ್ ಪೋಷಿಸಿದ್ದೇ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅವರು ಬೆಳೀಲಿಕ್ಕೆ ಕಾರಣ ಆಗಿತ್ತು. ಸುಮಾರು 125 ಜನರ ಕೇಸುಗಳನ್ನು ಅವತ್ತಿನ ಸಿದ್ದರಾಮಯ್ಯನವರ ಕಾಲದಲ್ಲಿ ವಾಪಸ್ ತೆಗೆದುಕೊಂಡಿದ್ರು. ನಾವು ಅದನ್ನು ಅವತ್ತೇ ವಿರೋಧ ಮಾಡಿದ್ವಿ. ಇವತ್ತು ನಮ್ಮ ಸರ್ಕಾರ ಒಂದು ಬದ್ಧತೆಯನ್ನು ತೋರಿಸಿದೆ. ಯಾರು ಈ ರೀತಿ ಹಿಂಸೆಯನ್ನು ಪ್ರಚೋದಿಸ್ತಾರೆ, ದೇಶ ವಿರೋಧಿ ಚಟುವಟಿಕೆಗಳನ್ನು ಮಾಡ್ತಾರೆ, ಸಮಾಜಘಾತಕ ಶಕ್ತಿಗಳನ್ನು ಯಾರು ಮಾಡ್ತಾರೆ ಮತ್ತು ಸಮಾಜವನ್ನು ದುರ್ಬಲಗೊಳಿಸುವಂಥ ಪ್ರಯತ್ನವನ್ನು ಏನು ಮಾಡ್ತಾರೆ ಅಂಥವರನ್ನು ನಿರ್ದಾಕ್ಷಿಣ್ಯವಾಗಿ ಹತ್ತಿಕ್ತೀವಿ ಎನ್ನುವಂಥ ಮಾತನ್ನು ನಾವು ಪದೇ ಪದೇ ಹೇಳಿ. ಇವಿಷ್ಟೇ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.